ಬಂಧುಗಳೇ, ಇವತ್ತಿನ ಈ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ತಮಗೆಲ್ಲ ತಿಳಿದಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾನೆ ಇರುತ್ತೆ. ಅದರಲ್ಲಿ ಮೊನ್ನೆ ತಾನೇ ರಾಜ್ಯ ಮಟ್ಟದ 5ನೇ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ SC/ST ನೌಕರರನ್ನು ಒಗ್ಗೂಡಿಸಿ ಅಂಬೇಡ್ಕರ್ ಭವನದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾವು ಜನರಿಗೆ ಅರ್ಪಣೆಯನ್ನು ಮಾಡಿದ್ವಿ. ಅದಾದ ನಂತರ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ನ ಪರಿಣಾಮವಾಗಿ ನಂತರದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದಕ್ಕಾಗಲಿಲ್ಲ. ಮೊದಲಿಗೆ ಅಂದರೆ ಕೋಡ್ ಆಫ್ ಕಂಡಕ್ಟ್ ಮುಗಿದೇ ಇದ್ದರೂ ಕೂಡ ಇದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅಭಿನಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಮ್ಮೆಲ್ಲರ ಸ್ನೇಹಿತರು, ಒಡನಾಡಿ, ಸಂಘಟನೆಯಲ್ಲಿ ಹೋರಾಟದಲ್ಲಿ ಸದಾ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಒಂದು ಹೋರಾಟದ ತೇರನ್ನು ಸುಮಾರು 20 ವರ್ಷಗಳು ರಾಜ್ಯದಲ್ಲಿ ಎಳೆದಿರ್ತಕ್ಕಂಥ ನಮ್ಮ ಸಹೋದರರು ಆದಂಥ ಶ್ರೀಯುತ ML ಸತ್ಯನಾರಾಯಣರವರು, ಅವರು ಈ ಸರ್ಕಾರಿ ಸೇವೆಯಿಂದ ಸೇವಾ ನಿವೃತ್ತಿಯನ್ನು ಇವತ್ತು ಹೊಂದ್ತಾ ಇದ್ದಾರೆ. ಆ ಕಾರಣದಿಂದ ಅವರು ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ SC/ST ನೌಕರರಿಗೆ ಸಹಕಾರ ನೀಡಿದ್ದಂಥದ್ದು ಮತ್ತು ಅವರ ಸೇವೆಯನ್ನು ನಾವು ಪರಿಗಣಿಸಿ ಮತ್ತು ಸಂಘಟನೆಯಲ್ಲಿ ಅವರೇ ತೊಡಗಿಸ್ಕೊಂಡು ಕರ್ತವ್ಯವನ್ನು ನಿರ್ವಹಿಸಿರೋದ್ರಿಂದ ಅವರನ್ನು ಅಭಿನಂದಿಸೋದು ಸೂಕ್ತ ಅಂಥೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಅಲಂಕರಿಸಲು ಮೊದಲಿಗೆ ನಾನು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ D ಶಿವಶಂಕರ್ ಸಾಹೇಬರನ್ನ ವೇದಿಕೆಗೆ ನಾನು ಮೊದಲಿಗೆ ಆಹ್ವಾನಿಸ್ತಾ ಇದ್ದೀನಿ. ಸಮಾರಂಭದ ಕೇಂದ್ರ ಬಿಂದು ಸನ್ಮಾನಿತ ಶ್ರೀಯುತ ML ಸತ್ಯನಾರಾಯಣರವರು, ನಮ್ಮ ಕೋಶಾಧ್ಯಕ್ಷರು, ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಮತ್ತು ಈ ಸಮಾರಂಭದ ವಿಶೇಷ ಆಹ್ವಾನಿತರು ಆದಂಥ ಅಪರ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ನಿವೃತ್ತರು, ಅವರನ್ನು ಶ್ರೀಯುತ B ಶಿವರಾಜ್ರವರು ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಇಂದಿನ ಈ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಸತ್ಯನಾರಾಯಣರವರು, ಶ್ರೀಮತಿ ಲೀಲಾ KN ಸತ್ಯನಾರಾಯಣರವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಶ್ರೀಮತಿ ಲೀಲಾ ಸತ್ಯನಾರಾಯಣ್. ಇಂದಿನ ಈ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಮುಖ್ಯ ಇಂಜಿನಿಯರ್ ಆದಂಥ ಶ್ರೀಯುತ CK ಮಲ್ಲಪ್ಪನವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ರಾಜ್ಯದ ಎಲ್ಲ ಸಂಘಟನೆಗಳ ಅಡ್ವೈಸರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೌಕರರ ಸಂಘಟನೆಯನ್ನು ಸುಮಾರು 40-50 ವರ್ಷಗಳಿಂದಲೂ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ನೌಕರರಿಗೆ ಭಾಳಷ್ಟು ಸಹಕಾರಿಯಾಗಿರ್ತಕ್ಕಂಥ ಮತ್ತು ಇಂಜಿನಿಯರ್ಸ್ ಅಸೋಸಿಯೇಷನ್ನ ಹಿಂದಿನ
ಅಧ್ಯಕ್ಷರು, ಅಡ್ವೈಸರು ಇವತ್ತು ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮೆಲ್ಲರ ಹಿರಿಯರು, ನಮ್ಮ ಹಿರಿಯ ಅಣ್ಣ ಚನ್ನಬಸಪ್ಪನವರು, ನಿವೃತ್ತ ಸೆಕ್ರೆಟರಿ ಸಾಹೇಬರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಬನ್ನಿ ಸರ್. ಮತ್ತೋರ್ವ ಮುಖ್ಯ ಅತಿಥಿ ಕುಮಾರಿ ಅಶ್ವಿನಿರವರು, ಎಡಬಲಿ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಪ್ರಧಾನ ಕಾರ್ಯದರ್ಶಿ ಮಹಿಳಾ ಸರ್ಕಾರಿ ನೌಕರರ ಸಂಘಟನೆ, ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನು ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮವನ್ನು ಶ್ರೀಯುತ ಬಾಲೂರವರು ದಯಮಾಡಿ ತಮ್ಮ ನಿರೂಪಣೆಯೊಂದಿಗೆ ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಡೋಜ ಕವಿ ಸಿದ್ಧಲಿಂಗಯ್ಯರವರನ್ನು ಸ್ಮರಿಸುತ್ತಾ, ತಥಾಗತ ಗೌತಮ ಬುದ್ಧರ ಆಶೀರ್ವಾದವನ್ನು ಕೋರುತ್ತಾ, ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಇವರ ವತಿಯಿಂದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಕೋಶಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ML ಸತ್ಯನಾರಾಯಣ್ ಸರ್ ರವರು ಈ ದಿನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದುತ್ತಾ ಇದ್ದಾರೆ. ಈ ಒಂದು ಪ್ರಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಸ್ವಾಗತ. ಸಮನ್ವಯ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ಶ್ರೀ ಶ್ರೀನಿವಾಸರವರ ಪುತ್ರರಾಗಿರ್ತಕ್ಕಂತಹ ಕುಮಾರ ವೆಂಕಟೇಶ್ ರವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಸ್ವಾಗತವನ್ನು ಕೋರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ R ಮೋಹನ್ ಸರ್ ಅವರು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಸಂಸ್ಥಾಪಕ ಸದಸ್ಯರು ಮತ್ತು ಪ್ರಸ್ತುತ ಖಜಾಂಚಿಯಾಗಿರುವಂಥ ಸತ್ಯನಾರಾಯಣರವರ ವಯೋನಿವೃತ್ತಿ ಪ್ರಯುಕ್ತ ಈ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭದ ಕೇಂದ್ರ ಬಿಂದು ಆದಂಥ ಸತ್ಯನಾರಾಯಣ ಅವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಶ್ರೀಮತಿ ಲೀಲಾ ಸತ್ಯನಾರಾಯಣರವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿರುವಂಥ ನಿವೃತ್ತ ಅಪರ ಕೃಷಿ ನಿರ್ದೇಶಕರಾದಂಥ ಶ್ರೀ ಶಿವರಾಜರವ್ರಿಗೂ ಸಮಾರಂಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಮುಖ್ಯ ಇಂಜಿನಿಯರ್ CK ಮಲ್ಲಪ್ಪನವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ವಿಜಯ್ ಸರ್ ಪ್ರಸ್ತಾಪ ಮಾಡಿದಂಗೆ ಭಾಳ ಹಿರಿಯರು SC/ST ನೌಕರರ ಕ್ಷೇಮಾಭಿವೃದ್ಧಿ ಸಂಘವನ್ನು 50 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿ ನಿರಂತರವಾಗಿ ಹೋರಾಟ ಮಾಡ್ತಾ ಈಗಲೂ ಸಹ SC/ST ನೌಕರರಿಗೆ ಸಂಘಟನೆಗಳಿಗೆ ಬೆನ್ನೆಲುಬಾಗಿರುವಂಥ ನಿವೃತ್ತ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಯವರಾದಂಥ ಚನ್ನಬಸಪ್ಪನವ್ರಿಗೂ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥ D ಶಿವಶಂಕರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ಶ್ರೀಮತಿ ಅಶ್ವಿನಿ ಮೇಡಮ್ ಅವ್ರಿಗೂ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಮತ್ತು ಈ ಸಮಾರಂಭದಲ್ಲಿ ನಮ್ಮ ಕೇಂದ್ರ ಸಮಿತಿಯ ಜಂಟಿ ಕಾರ್ಯದರ್ಶಿಯವರಾದ ಪುತ್ರರಾದಂಥ ಟಿ ವಿ ವೆಂಕಟೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸನ್ಮಾನಿತರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧು ಮಿತ್ರರಿಗೂ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸುಂದರ ಸಮಾರಂಭಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ಮೋಹನ್ ಸರ್ ಅವರಿಗೆ ಧನ್ಯವಾದಗಳು ಸರ್. ವಿದ್ಯಾರ್ಥಿ ನಾಯಕರಾಗಿ ಗುರುತಿಸಿಕೊಂಡು ಬಸವಲಿಂಗಪ್ಪ ಅವರ ಭೂಸಾ ಚಳವಳಿಯ ವೇಳೆ ಹೋರಾಟಗಾರರಾಗಿ ಬೆಳಕಿಗೆ ಬಂದ ದಲಿತ ಮುಖಂಡ, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳು, ಸ್ವಾಭಿಮಾನದ ಪ್ರತೀಕವಾಗಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ರವರು ನಿನ್ನೆ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಅವರಿಗೆ ವೇದಿಕೆಯ ಮುಖಾಂತರ 1 ನಿಮಿಷದ ಮೌನಾಚರಣೆ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಉದ್ಘಾಟನೆ ವೇದಿಕೆಯ ಎಲ್ಲ ಗಣ್ಯರಿಂದ ಜ್ಯೋತಿ ಬೆಳಗುವ ಮೂಲಕ ದಯಮಾಡಿ ಎಲ್ಲ ಗಣ್ಯರು ಜ್ಯೋತಿ ಬೆಳಗೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆಗಳು. ಪ್ರಾಸ್ತಾವಿಕ ನುಡಿಯ ಜೊತೆಗೆ ಶ್ರೀ ML ಸತ್ಯನಾರಾಯಣ್ ಸರ್ ಅವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಡಾಕ್ಟರ್ S ವಿಜಯಕುಮಾರ್ ಸರ್ ಅವರು. ಬಂಧುಗಳೇ, ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇರತಕ್ಕಂಥ ಶ್ರೀಯುತ ML ಸತ್ಯನಾರಾಯಣರವರು. ಅವರ ಬಗ್ಗೆ ಅವರನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದೆ. ಬಂಧುಗಳೇ, ಶ್ರೀಯುತ ML ಸತ್ಯನಾರಾಯಣವರು ನಾನು ತಿಳ್ಕೊಂಡಂಗೆ ಅವರು ಯಾವುದೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಮತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವರ ಬಯೋಡೇಟಾ ನೋಡೋಣ ಅಂತ ಅವ್ರನ್ನ ಕೇಳಿದ್ರೆ ಅವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂಥವ್ರು, ನಮ್ಮ ಥರ ಹಳ್ಳಿಯಿಂದ ಬಂದವರಲ್ಲ. ನಾವೆಲ್ಲ ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಬಂದು ಇಲ್ಲಿ ಈ ನಗರದಲ್ಲಿ ಪ್ರತಿಯೊಂದು ಕೂಡ ನಮಗೆ ವಸ್ತು, ರಸ್ತೆಗಳು ವಸ್ತು, ಬಸ್ಗಳು ವಸ್ತು, ಆಟೋ ವಸ್ತು, ಎಲ್ಲವೂ ವಸ್ತು. ಆ ಹೊಸದನ್ನ ಕಲಿಯೋದಕ್ಕೆ 20-30 ವರ್ಷ ಆಗೋಯ್ತು. ಇನ್ನು ಕೊನೆ ಏಜ್ ಬಂದ್ಬಿಟ್ಟಿದ್ದೀವಿ. ಈಗ ಇನ್ನೆಷ್ಟು ದಿನ ಅಂದರೆ ಕೊನೆಗೆ ಇನ್ನೊಂದು 1 ವರ್ಷ 2 ವರ್ಷ ನಿವೃತ್ತಿ ಅನ್ನೋ ಪರಿಸ್ಥಿತಿ ಬಂದಿದೆ. ಸೊ ಬೆಂಗಳೂರನ್ನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಮಗೆ ವಯಸ್ಸು ಮುಗಿದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರು ML ಸತ್ಯನಾರಾಯಣರವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಅವ್ರ ತಂದೆ ಆಗಲೇ ಸರ್ಕಾರಿ ನೌಕರಿನಲ್ಲಿ ಇದ್ದಂಥವ್ರು, ಶ್ರೀಯುತ ಲಿಂಗಯ್ಯ ಅಂತೇಳಿ ಸರ್ಕಾರಿ ನೌಕರಿನಲ್ಲಿ ಇದ್ದಂಥವ್ರು. ಮತ್ತು ಅವರ ತಾಯಿ ಶ್ರೀಮತಿ ಲಕ್ಷ್ಮಮ್ಮ ಅಂತೇಳಿ. ಆ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀಯುತ ಲಿಂಗಯ್ಯನವರ ಸುಪುತ್ರ, ಇವರು ಕೊನೆ ಮಗ. ಹಿರಿಯರಾಗಿದ್ದರೆ ಎಲ್ಲ ಜವಾಬ್ದಾರಿನೂ ಇವ್ರ ಮೇಲೆ ಇರ್ತಿತ್ತು. ಆದರೆ ಇವರು ಲಾಸ್ಟಲ್ಲಿ ಹುಟ್ರಲ್ಲ, ಹಂಗಾಗಿ ಜವಾಬ್ದಾರಿ ಇವ್ರದ್ದು ಏನಿಲ್ಲ, ಭಾಳ ಸುಖದಿಂದ. ಹಾಗಾಗಿ ಭಾಳ ಚೆನ್ನಾಗಿ ಸಾಕಿಸ್ಕೊಂಡಿದ್ದಾರೆ, ತಂದೆ ತಾಯಿಗಳಿಂದ ಪ್ರೀತಿ ಗಳಿಸಿದ್ದಾರೆ, ಚೆನ್ನಾಗಿ ಓದಿದ್ದಾರೆ.
ಇವರು 1964ನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರೆಲ್ಲ ಮಹಾನ್ ಪುರುಷರಾಗ್ತಾರೆ. ಅದೇನೇನು ನಾವು ಏಪ್ರಿಲ್ 5ರಲ್ಲಿ ನಮ್ಮ ಬಾಬು ಜಗಜೀವ್ ರಾಮ್ರವರು ಜನಿಸಿದ್ರು. ಇವರು 9ನೇ ತಾರೀಕು ಹುಟ್ಟಿದ್ದಾರೆ. ನಾನು ಅನ್ಕೊಂಡಿದ್ದೆ ಇವರು ಕೂಡ ರಾಷ್ಟ್ರ ನಾಯಕರಾಗ್ಬೋದು ಅಂತ ಅನ್ಕೊಂಡಿದ್ದೆ, ಆದರೆ ರಾಜ್ಯ ನಾಯಕರಂತೂ ಖಂಡಿತ ಆಗಿದ್ದಾರೆ. ಸೊ ಬೀದರಿಂದ ಕೋಲಾರದವರೆಗೆ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ SC/ST ನೌಕರರ ಸಮನ್ವಯ ಸಮಿತಿ ಪದಾಧಿಕಾರಿಗಳಿಗೆ ಸತ್ಯನಾರಾಯಣ ಯಾರು ಅಂದ್ರೆ ಗೊತ್ತು. ಅವರು ಮೊದಲು ಜನರಲ್ ಸೆಕ್ರೆಟರಿಯಾಗಿ ಈ ಒಂದು ಸಂಘಟನೆಯನ್ನ ನಡೆಸ್ಕೊಂಡು ಬಂದಿದ್ರು. ಅದೇನೋ ಅವರ ಅದೃಷ್ಟ ಒಳ್ಳೆ ಪೊಟೆನ್ಸಿವ್ ಅಂತ ಹೇಳಿ, ಇಲ್ಲ ಇವ್ರನ್ನ ಕೋಶಾಧ್ಯಕ್ಷರು ಮಾಡಿದ್ರೆ ನಮಗೆ ಕೋಶ ತುಂಬುತ್ತೆ ಅಂತೇಳಿ ನಾವು ಬಾಯಿಸಿದ್ವಿ. ಕೊನೆಗೆ ಕೋಶಾಧ್ಯಕ್ಷರು ಮಾಡಿದ್ವಿ, ಅಂದ್ರೆ ಟ್ರೆಜರರ್ ಮಾಡಿದ್ವಿ. ಸೊ ಯಾಕಂದ್ರೆ ಅವ್ರಿಗೆ ಲಕ್ಷ್ಮಿ ಅನ್ನೋದು ಸದಾ ಅವ್ರ ಜೊತೆನಲ್ಲಿದೆ. ನಾವು ಅದು ನಂಬಲ್ಲ, ಯಾಕಂದ್ರೆ ಲಕ್ಷ್ಮಿ ಆಗಿರ್ತಕ್ಕಂಥ ಶ್ರೀಮತಿ ಲೀಲಾ KN ಅವರು ಪದವೀಧರರು. ಅವ್ರಿಗೆ ಕೇವಲ 1 ವರ್ಷ ಡಿಫ್ರೆನ್ಸ್. ನಾನು ಕೇಳಿದೆ ನಮ್ಮ ಫ್ರೆಂಡ್ ನಮ್ಮ ಕೆಂಸಿದನವ್ರು ಕೇಳಿದೆ, ಸರ್ ಅವ್ರೇನು ಲವ್ ಮ್ಯಾರೇಜ್ ಏನ್ ಸರ್ ಅಂತಂದೆ. ಯಾಕಂದ್ರೆ ಒಂದೇ ಇದು ಏಜ್ ಇದೆ ಹೆಂಗೆ ಸರ್ ಅಂತ. ಆಮೇಲೆ ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡಿದಂಗ ಅವರು 64, ಒಬ್ರು 65ರಲ್ಲಿ ಹುಟ್ಟಿದ್ದಾರೆ. ಒಂದೇ ವರ್ಷ ಡಿಫ್ರೆನ್ಸು. ಅವ್ರು ಯಾವಾಗ ಇವ್ರ ಮನೆಗೆ ಲಕ್ಷ್ಮಿ ಆಗಿ ಬಂದ್ರು, ಇವರು ಕೋಶಾಧ್ಯಕ್ಷರು ಅವಲೇ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಸಮನ್ವಯ ಸಮಿತಿಯ ಕೋಶಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂಘಟನೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ನಂತರ ಇವರು 2003ನೇ ಇಸ್ವಿನಲ್ಲಿ ಆವಾಗ ಒಂದು ದೊಡ್ಡ ಹೋರಾಟನೇ ಆಯಿತು. ಸೊ ಸುಮಾರು 1985 1984-85 ಆ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಬಹಳ ಡಿಮ್ಯಾಂಡ್. ಬೆಂಗಳೂರು ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬಹಳ ಡಿಮ್ಯಾಂಡ್ ಇತ್ತು. ಸೊ ಅವಾಗ ಏನು ಅಂದ್ರೆ ನಾವೆಲ್ಲ ಸೇರ್ಬೇಕು ಅಂದ್ರೆ ಆಗಿನ ವಿದ್ಯಾರ್ಥಿಗಳು ಸಿವಿಲ್ ಇಂಜಿನಿಯರಿಂಗ್ ಬೇಕಪ್ಪ, ಸಿವಿಲ್ ಇಂಜಿನಿಯರಿಂಗ್ ಬೇಕು ಅಂತೇಳಿ ಎಲ್ಲರೂ ಸಿವಿಲ್ ಇಂಜಿನಿಯರಿಂಗ್ ಕಡೆಗೆ ಹೋಗ್ತಾ ಇದ್ರು. ಆದರೆ ಸಿವಿಲ್ ಇಂಜಿನಿಯರಿಂಗು 1985 ಆ ಕಾಲಘಟ್ಟದಲ್ಲಿ ಸೀಸ್ ಆಗೋಯ್ತು. ಅಂದ್ರೆ ಎಲ್ಲರೂ ಮಾಡಿದ್ರು, ಜಾಬ್ ಅಪರ್ಚುನಿಟೀಸೇ ಇಲ್ಲ. ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ರೆಕ್ರೂಟ್ಮೆಂಟು ಆಗಲಿಲ್ಲ. ಹಾಗಾಗಿ ಆವತ್ತಿನ ಸಿವಿಲ್ ಇಂಜಿನಿಯರ್ಸ್ಗಳು ಪಾಪ ಭಾಳಷ್ಟು ನನ್ನ ಕ್ಲಾಸ್ಮೇಟ್ಸ್ಗಳು ತುಂಬ ಜನ ಇದ್ದಾರೆ, 48-50 ವರ್ಷ ಆದರೂ ಮದುವೆ ಆಗಲಿಲ್ಲ. ಯಾಕಂದರೆ ಇಂಜಿನಿಯರ್ ಆಗಿದ್ದಾರೆ, ದುಡ್ಡು ಖರ್ಚು ಮಾಡಿ ಇಂಜಿನಿಯರಿಂಗ್ ಓದಿದ್ದಾರೆ, ಕೆಲಸ ಇಲ್ಲದೇ ಮದುವೆ ಆಗೋದು ಹೇಗೆ ಅಂತೇಳಿ ಮದುವೆ ಆಗಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಆವಾಗ ಧರ್ಮಸಿಂಗ್ ಅವರು PWD ಮಿನಿಸ್ಟರ್ ಆಗಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ, ಧರ್ಮಸಿಂಗ್ ಅವರು ಚೀಫ್ ಮಿನಿಸ್ಟ್ರು, ಮಲ್ಲಿಕಾರ್ಜುನ ಖರ್ಗೆ PWD ಮಿನಿಸ್ಟ್ರು ಇದ್ರು. ಆವಾಗ ಅವರಿಬ್ರು ಜೋಡಿ ಬಹಳ ಆತ್ಮೀಯ ಸ್ನೇಹಿತರು. ಅವರು ಒಬ್ರಿಗೊಬ್ರು ಮಾತಾಡಿಕೊಂಡು, ಇಲ್ಲ ಈ ಸಂದರ್ಭದಲ್ಲಿ ನಾವು ಇಂಜಿನಿಯರ್ಸ್ಗಳು ಬಹಳಷ್ಟು ಬ್ಯಾಕ್ಲಾಗ್ ಹುದ್ದೆಗಳಿದೆ, ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಹಾಗಾಗಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಹುದ್ದೆಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತರಾತುರಿನಲ್ಲಿ ಸುಮಾರು 1400 ಚಿಲ್ಲರೆ ಅಭ್ಯರ್ಥಿಗಳಿಗೆ ಸಿವಿಲ್ ಇಂಜಿನಿಯರ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಬ್ಯಾಕ್ಲಾಗ್ ಇಂಜಿನಿಯರ್ಸ್ ಅಂತ ಅಪಾಯಿಂಟ್ ಮಾಡಿದ್ರು. ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು. ಅವ್ರನ್ನ ಸತತವಾಗಿ ಸುಮಾರು 15 ವರ್ಷಗಳ ಕಾಲ ಪರ್ಮನೆಂಟು ಮಾಡಲಿಲ್ಲ, ರೆಗ್ಯುಲರೈಸ್ ಮಾಡಿಲ್ಲ, ಒಂದು ಪ್ರಮೋಷನ್ ಕೊಡಲಿಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಏನಿಲ್ಲ. ಸೊ ಈ ಎಲ್ಲ ನ್ಯೂನ್ಯತೆಗಳನ್ನು ಕುರಿತು ನಾವು ಬಹಳಷ್ಟು ಹೋರಾಟನ ಮಾಡ್ಕೊಂಡೇ ಬಂದ್ವಿ. ನಮ್ಮ ಸಮನ್ವಯ ಸಮಿತಿಯಿಂದ ಬ್ಯಾಕ್ಲಾಗ್ ಇಂಜಿನಿಯರ್ಸ್ ಪರವಾಗಿ ದೊಡ್ಡ ಹೋರಾಟವನ್ನು ಮಾಡಿಕೊಂಡೇ ಬಂದ್ವಿ. ಸೊ ಕೊನೆಗೆ ಅವ್ರದ್ದು ರೆಗ್ಯುಲರೈಸ್ ಆಯಿತು. 2003ರಲ್ಲಿ ಅವರು ಬ್ಯಾಕ್ಲಾಗ್ ಇಂಜಿನಿಯರ್ಸ್ ನಡಿನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದ್ರು. ಫಸ್ಟು ಅವರು ವಾಟರ್ ರಿಸೋರ್ಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಕರೆಕ್ಟ್ ಅಲ್ವಾ ಸರ್? 2003ರಿಂದ 2008ರವರೆಗೆ ಅಲ್ಲಿ ಕೆಲಸ ನಿರ್ವಹಿಸ್ತಾರೆ. ನಂತರ 2008ರಿಂದ 2022ರವರೆಗೆ ಮೊನ್ನೆವರೆಗೆ ಇವರು ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ಸೇರ್ಕೊಳ್ತಾರೆ, ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿ 2008ರಿಂದ 2022ರವರೆಗೆ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ರಾಜ್ಯ ಸರ್ಕಾರ
ಈ ಒಂದು ಬಡ್ತಿ ಮೀಸಲಾತಿ ಅಡಿನಲ್ಲಿ ಹೊಸ ಕಾಯ್ದೆಯನ್ನು ತಂದ ನಂತರ ಹೊಸ ಜ್ಯೇಷ್ಠತೆ ಪಟ್ಟಿಗಳ ಅನುಸಾರ ಇವರಿಗೆ AAA ಪ್ರಮೋಷನ್ ಆಗ್ತದೆ 2022ರಲ್ಲಿ ಮತ್ತು 22ರಿಂದ 24ರವರೆಗೆ AAA ಸೇಮ್ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವ್ರು ನೋಡಿದ್ರೆ ನಾವು ಮೊನ್ನೆ ಇವತ್ತು ಈಗಲೂ ಅಷ್ಟೇ ನಿವೃತ್ತಿ ಅನ್ಸಲ್ಲ. ಹೆಂಗ್ ಬೇಕಾದ್ರೆ ಹೊಸದಾಗಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಮತ್ತೆ ರೆಕ್ರೂಟ್ಮೆಂಟ್ ಮಾಡ್ಬೋದು, ಅಷ್ಟು ಹೆಂಗಾಗಿದ್ದಾರೆ. ಆದರೂ ಅದೇನೋ ಸರ್ಕಾರ ಅದು ಯಾರು ಚೀಫ್ ಇಂಜಿನಿಯರ್ ಸಾಹೇಬ್ರು ಅಲ್ಲೇ ಕೂತಿದ್ದಾರೆ, ಅದು SR ಅಲ್ಲಿ ಅದು ಏನು ಬರೆದ್ರು ಏನೋ ಗೊತ್ತಿಲ್ಲ, ಅವರಿಗೆ ನಿವೃತ್ತಿ ಆಗಿದೆ ಇವತ್ತು ನಿವೃತ್ತಿ ಆಗಿ ಅಂತ ಹೇಳಿದ್ದಾರೆ. ಆದರೂ ಪರವಾಗಿಲ್ಲ ಸರ್, ಸದಾ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ನಿಮ್ಮ ಸೇವೆಯನ್ನು ಸದಾ ನಾವು ಉಪಯೋಗಿಸ್ಕೊಳ್ತೀವಿ. ನೀವು ನಮ್ಮ ಜೊತೆಯಲ್ಲಿ ಇರಬೇಕು, ನಮ್ಮ ಸಂಘಟನೆಯಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ನಿಮಗೆ ನಿವೃತ್ತಿ ಇಲ್ಲ, ಈಗ ಪ್ರಾರಂಭ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇವರು ಕೊನೆಯ ಸುಪುತ್ರರು, ಮನೆಯಲ್ಲಿ ಕೊನೆಯ ಸುಪುತ್ರರು. ಇವ್ರ ಜೊತೆ 3 ಜನ ಅಕ್ಕಂದಿರು, ಅದನ್ನ ಪುಣ್ಯವಂತರು, 3 ಜನ ಅಕ್ಕಂದಿರು ಇದ್ದಾರೆ. ಇವ್ರನ್ನ ಎತ್ತಿ ಹೊತ್ತು ಸಾಕಿ ಸಲಹಿದ್ದಾರೆ, ಆಟ ಆಡಿಸಿದ್ದಾರೆ. 3 ಜನ ಅಕ್ಕಂದಿರು, ಅದರಲ್ಲಿ ಶ್ರೀಮತಿ ರುಕ್ಮಿಣಿ ಅಂತೇಳಿ ದೊಡ್ಡವರು, 2ನೇವರು ಶ್ರೀಮತಿ ಮಂಗಳಗೌರಿ ಅಂತೇಳಿ 2ನೇವರು, ಮತ್ತು ಶ್ರೀಮತಿ ವಾಗ್ದೇವಿ ಅಂತೇಳಿ 3ನೇ ಅಕ್ಕ. ಈ 3 ಜನ ಅಕ್ಕಂದಿರು ಇವ್ರನ್ನ ಸಾಕಿ ಸಲಹಿದ್ದಾರೆ ಅಂತೇಳಿ ನಾನಾದರೂ ಅನ್ಕೊಳ್ತೀನಿ. ಯಾಕಂದರೆ ಎಲ್ಲರ ಮನೆಯಲ್ಲೂ ಅಕ್ಕಂದಿರು ಮೊದಲು ಬಂದರೆ ತಮ್ಮಂದಿರು ಸಾಕೋದೇ ಅವ್ರ ಕೆಲಸ, ಹಂಗಾಗಿ ನಿಮ್ಮನ್ನು ಅವರೇ ಸಾಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಅದಾದಮೇಲೆ ಇವರು 1965ನೇ ಇಸ್ವಿನಲ್ಲಿ, ನಾನು ಹೇಳ್ದಂಗೆ 65ನೇ ಇಸ್ವಿನಲ್ಲಿ ಶ್ರೀಮತಿ ಲೀಲಾ ಸತ್ಯನಾರಾಯಣ ಅವರು ಜನಿಸಿದ್ರು. 1989ರಲ್ಲಿ ನೋಡ್ರಿ, 65ರಿಂದ 89ರವರೆಗೂ ಅವ್ರನ್ನ ಕಾಯ್ಕೊಂಡಿದ್ರು ಪಾಪ. 65ರಿಂದ 89ರವರೆಗೂ ಕಾದ್ರಲ್ಲ ಮೇಡಮ್. 89ಕ್ಕೆ ಅವರು ಅದು ಈ ಚಳಿಗಾಲದಲ್ಲಿ, ಅದು ಯಾಕೆ ಚಳಿಗಾಲದಲ್ಲಿ ಮದುವೆ ಆದರೆ ನನಗೆ ಗೊತ್ತಿಲ್ಲ. ಡಿಸೆಂಬರ್ 14 ಚಳಿಗಾಲ, ಎಲ್ಲರೂ ಬೇಸಿಗೆ ಕಾಲದಲ್ಲಿ ಈ ಟೈಮಲ್ಲಿ ಮದುವೆ ಆಗ್ತಾರೆ. ಪಾಪ ಚಳಿಗಾಲದಲ್ಲಿ ಅವರು ಕಾಲಿಟ್ಟಗಳಿಗೆ ಭಾಳ ನೀವು ಚೆನ್ನಾಗಿದ್ದೀರಿ. ಶ್ರೀಮತಿ ಲೀಲಾ ಅವರು 1989ರಂದು ಡಿಸೆಂಬರ್ 14ನೇ ತಾರೀಕು ಅವ್ರನ್ನ ಕೈ ಹಿಡಿತಾರೆ. ಕೊನೆಗೆ ಅದು ಗೊತ್ತಾಯ್ತು, ಇದು ಅರೇಂಜ್ ಮ್ಯಾರೇಜ್ ಅಂತ ಗೊತ್ತಾಯ್ತು, ಲವ್ ಮ್ಯಾರೇಜ್ ಅಲ್ಲ. ಬಟ್ ಅವ್ರು ಕಾದಿದ್ರು 65ರಿಂದ 89ನೇ ಇಸ್ವಿವರೆಗೂ ಕಾದಿದ್ರು. ಸೊ ಇವ್ರು ಯಾವಾಗ 89ಕ್ಕೆ ಒಂದಾದ್ಮೇಲೆ ಮಕ್ಕಳಾಗಬೇಕಲ್ವಾ. ಸೊ ಹಾಗಾಗಿ ಇಮ್ಮಿಡಿಯೇಟ್ 1 ಇಯರ್ಗೆನೆ 1990 ಇಸ್ವಿನಲ್ಲಿ ಶ್ರೀಯುತ ರಾಜೀವ್ ಸತ್ಯನಾರಾಯಣ ಅವರು ಮೊದಲನೇ ಮಗ. ಅವರು 1990ರಲ್ಲಿ ಹುಡ್ತಾರೆ. ನಂತರ 1994ರಲ್ಲಿ ರೋಹನ್ ಅವರು ಹುಡ್ತಾರೆ. ಸೊ ಮೊದಲು ರಾಜೀವ್ನವರು, ಅವರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ಒಳ್ಳೆ ಎಜುಕೇಷನ್ ತಗೊಂಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿ ಕಂಪ್ನಿನೂ ಕೂಡ ನಡೆಸ್ತಾ ಇದ್ದಾರೆ, ಕಂಪ್ನಿ ಓನರ್ ಆಗಿದ್ದಾರೆ ಇವಾಗ. ಸೊ ಅವ್ರ ಜೊತೆ ಅವರ ಶ್ರೀಮತಿ ವೇದಾಂತ ಅವರು ಇಮಿಡಿಯೇಟ್ ಮದುವೆ ಆಗಿಬಿಟ್ಟಿದ್ದಾರೆ. ರಾಗಿಣಿ ಅವ್ರನ್ನ ಮದುವೆ ಆಗಿದ್ದಾರೆ. ಅದಾದಮೇಲೆ ರೋಹನ್ ಅವರು 1994ರಲ್ಲಿ ಜನಿಸಿದ್ರು, 2ನೇ ಮಗ ಸತ್ಯನಾರಾಯಣ ಅವ್ರಿಗೆ. ಅವರು ಕೂಡ ಬೇಗ MBBS ಮುಗಿಸಿ MD ಮುಗಿಸ್ಕೊಂಡು ಚಂದನ ಅವ್ರನ್ನ ಕೈ ಹಿಡ್ದಿದ್ದಾರೆ. ಸೊ ಈಗ 2 ಗಂಡು ಮಕ್ಕಳು, 2 ಹೆಣ್ಮಕ್ಳಿಲ್ಲ, ಆದರೆ 2 ಹೆಣ್ಮಕ್ಳು ನಿಮಗೆ. ಸೊ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಈಗಾಗಲೇ ಜೊತೆಗೆ ಮೊಮ್ಮಕ್ಕಳು ಬೇರೆ, ಒಬ್ಬರೇ ಮೊಮ್ಮಗ ಅನಿಸುತ್ತೆ, ಒಬ್ಬ ಮೊಮ್ಮಗ ಇದ್ದಾರೆ. ಸೊ ಈ ರೀತಿ ತುಂಬು ಕುಟುಂಬ, ಭಾಳ ಚೆನ್ನಾಗಿದೆ ತುಂಬ ಕುಟುಂಬ. ನಾನು ಏನು ಸಂಖ್ಯಾಶಾಸ್ತ್ರ ಹೇಳ್ತಿದ್ದೆ, ಆದರೆ ಈಗ ಬೇಡ, ಯಾಕಂದರೆ ಹೋರಾಟದಲ್ಲಿ ಬಂದಿದ್ದೀವಿ. ಸಂಖ್ಯಾಶಾಸ್ತ್ರ ಅಂದರೆ ಎಲ್ಲರೂ ಓಡಿಸ್ಬಿಡ್ತಾರೆ. ಸೊ ಹಾಗಾಗಿ ಸತ್ಯನಾರಾಯಣ ಅವರ ಜೀವನ ಭಾಳ ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲೇ ತಮ್ಮ ಸಂಪೂರ್ಣವಾದ 21 ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಮಾಡಿದ್ದಾರೆ, ಸರ್ಕಾರಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಅವರು ಸೇವಾ ನಿವೃತ್ತಿ ಹೊಂದ್ತಾ ಇದ್ದಾರೆ. ಸೊ ಅವರಿಗೆ ಭಗವಾನ್ ಬುದ್ಧರು, ಅಂಬೇಡ್ಕರ್ ಅವರು ಆಶೀರ್ವಾದ ಮಾಡಲಿ. ಅವರ ಮುಂದಿನ ಜೀವನ ನಮ್ಮ ಜೊತೆಯಲ್ಲಿ ಸಂಘಟನೆಯಲ್ಲಿ ಹೋರಾಟದಲ್ಲಿ ಮುಡುಪಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ,
ಅವರ ಈ ಒಂದು ತುಂಬು ಕುಟುಂಬ ಭಾಳ ಸುಖಮಯವಾಗಿ ಆರೋಗ್ಯವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸಿ ನನಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಸತ್ಯನಾರಾಯಣ್ ಕೊಟ್ಟಿದ್ದರಿಂದ ಸ್ವಲ್ಪ ಕಿರುಪರಿಚಯನ್ನು ಮಾಡೋದ್ರ ಮೂಲಕ ಮಾಡಿಕೊಟ್ಟಿದ್ದೇನೆ. ಜೊತೆಗೆ ಸತ್ಯನಾರಾಯಣ ಅವರು ಭಾಳ ಪುಣ್ಯವಂತರು. ಯಾಕೆಂದರೆ ಅವರ ತಾಯಿನ ತುಂಬ ಚೆನ್ನಾಗಿ ಸಾಕಿ ಸಲಹಿದ್ದಾರೆ. ಅವ್ರ ತಾಯಿ ಆಗಲಿ ತಂದೆ ಆಗಲಿ ಅವರನ್ನ ಭಾಳ ಚೆನ್ನಾಗಿ ಒಂದು ಹೆಣ್ಣು ಮಗಳಿಗಿಂತ ಹೆಚ್ಚಾಗಿ ಅವರನ್ನ ಸಾಕಿದ್ದಾರೆ, ಅದು ನೋಡ್ಕೊಂಡಿದ್ದಾರೆ. ಆ ಕಾರಣದಿಂದ ಅವ್ರಿಗೆ ಆರೋಗ್ಯ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಕೂಡ ಹುಡುಗನಾಗಿದ್ದಾರೆ, ಮುಂದೆನೂ ಕೂಡ ಹುಡುಗನಾಗಿ ನಮ್ಮ ಹೋರಾಟದಲ್ಲಿ ಭಾಗಿಯಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಭಗವಾನ್ ಬುದ್ಧ ಮತ್ತು ಅಂಬೇಡ್ಕರ್ರಲ್ಲಿ ಬೇಡ್ಕೊಳ್ತಾ ನನ್ನ ಕಿರುಪರಿಚಯ ಭಾಷಣವನ್ನು ಮುಗಿಸುತ್ತೇನೆ. ಜೈ ಭೀಮ್. ಆತ್ಮೀಯವಾಗಿ ಶ್ರೀ ಎಲ್ ಸತ್ಯನಾರಾಯಣ್ ಸರ್ ಅವರ ಪರಿಚಯವನ್ನು ಮಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಡಾಕ್ಟರ್ S. ವಿಜಯಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಈಗ ಎಲ್ ಸತ್ಯನಾರಾಯಣ ಸರ್ ಅವರನ್ನ ಕುರಿತು CE ಆಗಿರ್ತಕ್ಕಂತಹ CK ಮಲ್ಲಪ್ಪನವರು ಎರಡನ್ನು ಮಾತಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಸೊ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ವತಿಯಿಂದ ಒಂದು ಈ ತಮ್ಮ ಸಮಿತಿಯಲ್ಲಿರುವ ಕೋಶಾಧ್ಯಕ್ಷರಾದಂಥ ನಮ್ಮ ML ಸತ್ಯನಾರಾಯಣ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ನಾನು ಇವಾಗ ಅವ್ರಿಗೆ ರಿಟೈರ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫ್ರೀ ಮಾಡಿ ಅವ್ರಿಗೆ ಆರ್ಡರ್ನು ಕೊಟ್ಟು ಅವರು ರಿಲೀವ್ ಆಗಿದ್ದಾರೆ. ಈಗ ನನ್ನ ಸೇವೆಯಲ್ಲಿ ಇಲ್ಲ ಅವರು ಇವಾಗ ಅಟ್ ದ ಮೊಮೆಂಟ್. ಸೊ ಈಗ ಸದ್ಯಕ್ಕೆ ಅವರೀಗ ನಿಮ್ಮ ಕೋಶ ಅಧ್ಯಕ್ಷರಾಗೆ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಜಾಸ್ತಿ ಆಗಿದೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ ನೀವೆಲ್ಲ ಅವರ ಸಾಂಸಾರಿಕ ಜೀವನ, ಅವರ ಶೈಕ್ಷಣಿಕ ಜೀವನ ಮತ್ತು ಅವರ ಸಹಪಾಠಿಗಳು ಮತ್ತು ಪುನಃ ಅವರ ಸಮಾಜ ಸೇವೆಗಳ ಬಗ್ಗೆ ಎಲ್ಲ ಹೇಳಿದಿರಿ. ನಾವು ತಾಂತ್ರಿಕವಾಗಿ ನನ್ನ ಆಫೀಸ್ ಕಚೇರಿಯಲ್ಲಿ ಹೇಗೆ ನಡ್ಕೊಂಡು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಈಗಾಗಲೇ ಅವ್ರಿಗೆ ಬೀಳ್ಕೊಡುಗೆ ಕೊಟ್ಟು ನಾವೊಂದು 2 ಅವರ್ಸು ಸ್ಪೆಂಡ್ ಮಾಡಿ ಇಲ್ಲಿ ಬಂದಿದ್ವಿ. ಅವ್ರು ಭಾಳ ಕೋರಿದ್ರು, ತಾವು ಬರ್ಬೇಕು ಸರ್, ಬಂದು ಇಲ್ಲೊಂದು ಸ್ವಲ್ಪ ನಮ್ಮ ಜೊತೆ ಇದ್ದರೆ ನಮಗೆ ಭಾಳ ಖುಷಿನೂ ಆಗುತ್ತೆ. ನನಗೆ ಆ್ಯಕ್ಚುಲಿ ಯಾವುದೋ ಒಂದು ನನ್ನ ರಿಲೇಟಿವ್ ಮದುವೆ ಇದೆ ಈಗ, ಆ್ಯಕ್ಚುಲಿ ಹೋಗಬೇಕು. ಸೊ ಆದಷ್ಟು ನೀವು ಇರಲೇಬೇಕು, ನೀವು ಬಂದು ಹೋಗಬೇಕು ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಮೊದಲೇ ಹಾಗಾಗಿ ನನಗೆ ಒಂದು ಅವಕಾಶನೂ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಒಂಚೂರು ಮಾತಾಡಿ ಅಂತ ಅಂದ್ಬಿಟ್ಟು. ಸೊ ತಾಂತ್ರಿಕವಾಗಿ ಹೇಳಬೇಕು ಅಂತಂದರೆ ನನ್ನ ಆಫೀಸಲ್ಲಿ ಇವರು ಸುಮಾರು ಈಗಾಗಲೇ 2008ರಿಂದ 2022 ತನಕ ಕೆಲಸ ನಿರ್ವಹಿಸಿದ್ದಾರೆ. ಸೊ ನಾನು ಬಂದಾಗ ನಾನು ಮೊದಲು ಇದಕ್ಕಿಂತ ಹಿಂದೆ ಚೀಫ್ ಇಂಜಿನಿಯರಿಂಗ್ ಮುಂಚೆ ನಾನು ರಾಜ್ಯ ಗುಣಾಧಿಕಾರಿಯಾಗಿದ್ದೆ. ಸುಮಾರು 5-6 ವರ್ಷ ಅವ್ರ ಜೊತೆ ನಾನು ಒಡನಾಟದಿಂದ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಹಂತದಲ್ಲೂ ಕೆಲಸಗಳನ್ನು ನಿರ್ವಹಿಸಬೇಕು ಅಂತಂದರೆ ಈಗ ಎಲ್ಲ ಮಾತಾಡೋದು ಮೊದಲು ಅಲ್ಲಿ ಸಮಾಜಪೂರ್ವಕವಾಗಿ ಅವ್ರ ಮನಸ್ಥಿತಿದೆ. ನಿಮಗೊಂದು ಹೆಮ್ಮೆಯ ವ್ಯಕ್ತಿ ನಿಮ್ಮ ಸಂಘಕ್ಕೆ ಸಿಕ್ಕಿದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ತರೋ ವಿಷಯ ಆಗ್ತಿದೆ. ಇವ್ರನ್ನ ನಾನು ಕೆಲವೊಂದು ವಿಷಯಗಳಲ್ಲಿ ಯೋಚನೆ ಮಾಡ್ಬಿಟ್ಟು ನಿನ್ನ ತಂದೆ ತಾಯಿ ಯಾರು ತೋರ್ಸಪ್ಪ ನನಗೆ, ನಾನು ಆ್ಯಕ್ಚುಲಿ ನಾನು ನೋಡಬೇಕು ಅಂತೂ ಹೇಳಿದ್ದು ಸಾಕಷ್ಟು ಟೈಮ್ ಇದೆ. ಅದು ಅವ್ರಿಗೆ ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ಆಲ್ರೆಡಿ ಕೇಳ್ಬಿಟ್ಟಿದ್ದೀನಿ ನಾನು, ಆದರೆ ಸುಳ್ಳು ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದೆ ಅವಾಗ ಅದಕ್ಕೆ. ಸೊ ಹಾಗಾಗಿ ಆ ಟೈಪ್ ಇರೋ ವ್ಯಕ್ತಿ ಮತ್ತು ಜನಾನುರಾಗಿ ಕಷ್ಟ ಸುಖಗಳಿಗೆ ಭಾಗಿಯಾಗೋದಾಗಲಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ನಮಗೆ ಸಮಸ್ಯೆ ಎದುರಾದಾಗ ನನ್ನ ಆಫೀಸರ್ ಅಂತ ನೋಡಿದೆ. ನನ್ನ ತಂಗ ಆಫೀಸರ್ ಅಂದರೆ ನನಗೆ ಪೋಸ್ಟ್ ಸಿಕ್ಕಿದೆ ಅಷ್ಟೇ. ಸಮಾನ ವಯಸ್ಕರರು, ನಾನು ಇನ್ನು 2 ತಿಂಗಳಾಗ ರಿಟೈರ್ಡ್ ಆಗ್ತೀನಿ. ಸಮಾನ ವಯಸ್ಕರರು ಒಂದೇ ಓದಿರೋರು ನಾವು, ಅವರಲ್ಲಿ ಅವರ ಸಲಹೆ ಸೂಚನೆಗಳು ಕೇಳಿದ್ರೆ ನನಗೇನು ಸಮಸ್ಯೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ಹಂತವಾಗಿ ಪ್ರತಿ ಸ್ಟೇಜಲ್ಲೂ ಕೆಲಸ ಕಾರ್ಯಗಳಲ್ಲಿ ನನಗೆ ಸರ್ ಹೀಗೆ ಮಾಡಬೇಕಾಗತ್ತೆ, ನೀವು ಹೀಗೆ ಹೋಗಿದರೆ ಇದಾಗುತ್ತೆ ಹಿನ್ನೆಲೆಯಾಗಿ ನನಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಅದನ್ನು ಯಾವತ್ತೂ ನಾನು ಮರೆಯೋದಿಲ್ಲ. ನನಗೆ ಅವ್ರುಗಳಿಂದ ನಾವು ಮತ್ತೆ ಮೋರವರ್ ಅವರನ್ನು ನನಗೆ ಬಿಟ್ಕೊಡೋಕ್ಕೆ ಆಗ್ತಾಯಿಲ್ಲ. ನಾನು ನೆಕ್ಸ್ಟ್ ನಲ್ಲಿ ಬಂದು ನೀವು ಒಂದು ಹೊರಗಡೆ ಸೇವೆಯಿಂದ ಎರವಳು ಸೇವೆಯಿಂದ ಕೆಲಸ ಮಾಡಬೇಕು ಅಂತಲೂ ಸಹ ಅವ್ರು ಕೋರ್ಕೊಂಡಿದ್ದೀನಿ. ಮೋರವರ್ ಅವರುಗಳಿಗೆ ನಾನು ಇವರ ಕಾರ್ಯವೈಖರಿ ನೋಡಿ ಕಾರ್ಯಪಾಲಕ ಇಂಜಿನಿಯರ್ ನಿವೃತ್ತ ಪ್ರಭಾರ ಅಂತ ಹಾಕಬೇಕಪ್ಪ ನೀನು ಅಂದ್ಬಿಟ್ಟು ಅವ್ರಿಗೆ ಒಂದು ಪೋಸ್ಟು 9 ತಿಂಗಳಿಂದ ಅವ್ರು ಸರ್ವಿಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಕಾರ್ಯಪಾಲಕ ಇಂಜಿನಿಯರ್. ಇವರು ಯಾರೋ ಬಂದು ಮೊನ್ನೆ ಪೋಸ್ಟಿಂಗ್ ಆಯಿತು, ಅದಕ್ಕೆ ನಾನು ಹಿಂಗೆ ಬೋರ್ಡ್ ಮಾಡಿಸ್ಕೊಡ್ಬಿಡ್ತೀನಿ, ಮನೆಯಲ್ಲಿ ತೆಗೆದಾಕಬೇಕು ಅಂತ ಹೇಳ್ತಾ ಇದ್ವಿ. ಸೊ ಅವ್ರ ಮನೆ ಅಡ್ರೆಸ್ಗಳು ಕೂಡ ನಮಗೆ ಜನನಿತವಾಗಿ ನಮ್ಮ ಮನಸ್ಸಲ್ಲಿದೆ. ಸೊ ಈ ರೀತಿ ಕೆಲಸ ಮಾಡುವಂಥ ವ್ಯಕ್ತಿಗಳು ನಾವು ಆ್ಯಕ್ಚುಲಿ ನನಗೆ ಆ ಸಂತೋಷದ ಸಂಗತಿ ಹಂಚ್ಕೋಬೇಕು ನಿಮ್ಮ ಮುಂದ್ಗಡೆ ಅಂದ್ಕೊಂಡೇ ಬಂದೀನಿ. ಮತ್ತು ಇವರು ಯಾವುದಾದ್ರು ಒಂದು ಸೈಟಲ್ಲಿ ಸಮಸ್ಯೆ ಇದ್ದರೆ ಅಥವಾ ಗುತ್ತಿಗೆದಾರರು ಏನಾದ್ರು ಹೇಳಿದರೆ ಅದ್ರ ಬಗ್ಗೆ ಸವಿವರವಾಗಿ ಸರ್ ಇದು ಹೀಗಿದೆ ಅಂದ್ಬಿಟ್ಟು ಕಚೇರಿಯಲ್ಲಿ ಕೂತು ಕೆಲಸ ಮಾಡೋದು ವ್ಯಕ್ತಿ ಇವರು ಆ್ಯಕ್ಚುಲಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿದವರು ಅಲ್ಲ. ಬಟ್ ಆದರೂ ಕೂಡ ವಿಷಯ ತಿಳ್ಕೊಂಡಿದ್ರು. ಮತ್ತು ಈಗ ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದ್ರು,
ಇವರು ಸಿಟಿಯವರು ಅಂತ ನನಗೆ ಈಗ ಗೊತ್ತಾಗಿದೆ ಅಂತ ಹೇಳಿದ್ರು. ನಾನು ಆಗುವಂತ ಹೇಳ್ತಾ ಇದ್ದೆ, ನೀವೆಲ್ಲ ಸಿಟಿಲಿ ಬೆಳೆದಲ್ಲ ಯಾಕಪ್ಪ ಹಳ್ಳಿ ಹುಡುಗರಂಗೆ ಅಷ್ಟು ಸಾಫ್ಟಾಗಿ ಅಷ್ಟು ಇದಾಗಿ ಗೌರವವಾಗಿ ನಡ್ಕೋತೀರಿ, ನಾವೆಲ್ಲ ಭಾಳ ಭಯ ಭಕ್ತಿಲಿ ಇರ್ತೀವಿ ಅಂತ ಹೇಳ್ತಿದ್ವಿ. ಅವರು ಅದನ್ನು ನೋಟಿಸ್ ಮಾಡಿದ್ದಾರೆ. ಅದು ತುಂಬ ಸಂತೋಷ ಸಂಗತಿ ಕೂಡ. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ನೀವು ಭಾಳ ಇದ್ದೀರಿ, ನೀವು ರಾಜಾಜಿನಗರದಲ್ಲಿ ಬೆಳೆದವರು ಹೇಗಿರ್ಬೇಕು ನೀವು ಅಂತ ಹೇಳ್ತಿದ್ದೆ. ಅವ್ರಿಗೆ ಆ ಮನೋಭಾವನೆ ಬಂದಿಲ್ಲ. ಸೊ ಮೋರೋವರು ಅವರ ಟೋಟಲಿ ಅವರ ಸಂಸಾರ ಮತ್ತು ಅವರ ವಾತಾವರಣ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಭಾಳ ಒಂದೊಂದು ಹೊಂದಾಣಿಕೆಯಿಂದ ಇದರದೊಂದು ಭಾಳ ಖುಷಿಯಾಗೋಯಿತು ನನಗೆ. ಅದರಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಚನ್ನಬಸಪ್ಪ ಸಾಹೇಬರು, ನಾನು 2003ರಲ್ಲಿ ಅವ್ರದ್ದು ನೆನೆಸ್ಕೋಬೇಕು. ನಾನು 2003ರಲ್ಲಿ ನಾನು ಎಕ್ಸಿಮಿನರ್ ಆಗಿದ್ದೆ ಕಬಿನಿನಲ್ಲಿ. ಆವಾಗೊಂದು ಫ್ಲಡ್ ಇದು ಬಂತು, ಅದು ನೀರು ಬರಕಾಲ, ಅದು ಕಬಿನಿಯಲ್ಲಿ ನೀರು ಬಂದಾಗ ಅವ್ರಿಗೆ ನಮಗೆ ಕಂಪ್ಲೇಂಟ್ ಆಗ್ಬಿಡ್ತು. ಬಂದು ಸಾಹೇಬರು ಅದನ್ನು ಏನು ಅಂತೆಲ್ಲ ನೋಡ್ತಾಯಿದ್ರು. ಅವ್ರಗಳ ಬಗ್ಗೆನೂ ನನಗೆ ಭಾಳ ಹೆಮ್ಮೆ ಇದೆ. ಸೊ ಅವಾಗಿಂದ ಅದು ನಾನು ನಿವೃತ್ತಿ ಹೋಗ್ಬೇಕಾದ್ರೆ ಅವ್ರ ಬಗ್ಗೆನೂ ನಾನು ಹೇಳ್ಕೋಬೇಕು ಎರಡು ಮಾತು ಅಂತ ಅನಿಸ್ತು. ಈ ಸಮಯದಲ್ಲಿ ಹಂಚ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮತ್ತು ಅವರ ಮಕ್ಕಳಾದಿಯಾಗಿ ಒಂದು ಒಳ್ಳೆ ಹಂತ ಹತ್ತಿದ್ದಾರೆ. ಈಗ ನಮಗೆ ಪ್ರಮೋಷನೇ ಬೇಕು ಅನ್ನೋದು ಲೆಕ್ಕಾಚಾರ ಅಲ್ಲ. ಸೊ ಅವರು ಎಲ್ಲ ಅಚೀವ್ಮೆಂಟ್ಸು ಮಾಡಿದ್ದಾರೆ, ಒಂದು ಒಳ್ಳೆ ಗೌರವ ಪಡ್ಕೊಂಡಿದ್ದಾರೆ. ಇದಕ್ಕಿಂತ ಯಾವ ಹುದ್ದೆಗಳು ಯಾವುದೂ ಗೌರವ ತಂದುಕೊಡೋಕ್ಕಿಲ್ಲ. ಸೊ ಅದನ್ನು ಸಂಪಾದನೆ ಮಾಡೋದ್ರಿಂದ ನನಗೆ ಭಾಳ ಸಂತೋಷ ಆಗ್ತದೆ. ಈ ಸಭೆಯಲ್ಲಿ ಈ ರೀತಿ ಹೇಳಿ ಅವರಿಗೆ, ಅವರ ಸಂಸಾರ ಮತ್ತು ಅವರ ಮಕ್ಕಳಿಗೆ ಎಲ್ಲ ಐಶ್ವರ್ಯ ಆರೋಗ್ಯ ಕೊಟ್ಟು ಈ ವಯೋನಿವೃತ್ತಿ ಜೀವನ ಭಾಳ ಸುಖಕರವಾಗಿರಲಿ ಅಂತ ಹೇಳ್ತಾ, ಎರಡು ಶುಭ ಹಾರೈಸಿ ನನ್ನ ಈ ಪುಟ್ಟ ಮಾತುಗಳು ಆಡೋದಕ್ಕೆ ಅವಕಾಶ ಕೊಟ್ಟಿದ್ದು ತಮಗೆಲ್ಲ ವಂದಿಸಿ ನನ್ನ ಪುಟ್ಟ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಉತ್ತಮವಾದ ಮಾತುಗಳನ್ನು ಆಡಿ ಶುಭ ಹಾರೈಸಿದಂಥ ಮಲ್ಲಪ್ಪ ಸಾಹೇಬ್ರಿಗೆ ಧನ್ಯವಾದಗಳು ಸರ್. ಈಗ ಮಲ್ಲಪ್ಪ ಸಾಹೇಬ್ರಿಗೆ ವೇದಿಕೆ ವತಿಯಿಂದ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೇವೆ. ML ಸತ್ಯನಾರಾಯಣ್ ಸರ್ ಅವರ ಬಗ್ಗೆ ತುಂಬ ಉತ್ತಮವಾದ ನುಡಿಗಳನ್ನು ಆಡಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ತಮಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಿನ ಘಟ್ಟ, ಅಪರ ಕೃಷಿ ಇಲಾಖೆ ನಿರ್ದೇಶಕರಾಗಿದ್ದಂತಹ ನಿವೃತ್ತರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಸರ್ ಅವರು ML ಸತ್ಯನಾರಾಯಣ್ ಸರ್ ಅವರನ್ನು ಕುರಿತು ಎರಡು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಸರ್. ಡಾಕ್ಟರ್ ಶಿವರಾಜ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ಆಯೋಜಿರ್ತಕ್ಕಂಥ ಈ ಒಂದು ಅಭಿನಂದನಾ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ನನ್ನ ಭಾವಮೈದಿನ ಆದಂಥ ಶ್ರೀ ML ಸತ್ಯನಾರಾಯಣ ಅವರೇ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ D. ಶಿವಶಂಕರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮೊಂದಿಗೆ ಭಾಗವಹಿಸಿರ್ತಕ್ಕಂಥ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು ನಿವೃತ್ತರಾಗಿರ್ತಕ್ಕಂಥ ಸನ್ಮಾನ್ಯ ಚನ್ನಬಸಪ್ಪ ಅವರೇ, BBMPಯ AEE ಅಶ್ವಿನಿ ಮೇಡಮ್ ಅವರೇ, ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರೇ, ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ಲೀಲಾ ಸತ್ಯನಾರಾಯಣ ಅವರೇ, ಈ ಒಂದು ಕೇಂದ್ರ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳೇ, ಸತ್ಯನಾರಾಯಣ ಅವರ ಕುಟುಂಬಸ್ಥರೇ, ಎಲ್ಲ ಮಕ್ಕಳು, ಅವರ ಬೀಗಂದಿರಿದ್ದಾರೆ, ಇಬ್ಬರು ಬೀಗದ ಇಲ್ಲೇ ಇದ್ದಾರೆ, ಬೀಗ ಮತ್ತು ಅವ್ರ ಮಕ್ಕಳುಗಳಿದ್ದಾರೆ, ಅವ್ರ ಮೊಮ್ಮಕ್ಕಳಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಕೆಲಸ ನಿವೃತ್ತ ಆಗಿರ್ತಕ್ಕಂಥ ನಮ್ಮ ನಿವೃತ್ತ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಭೈರಪ್ಪನವ್ರು ನಮ್ಮ ಜೊತೆಗಿದ್ದಾರೆ. ಹಾಗೆ ಎಲ್ಲ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ನಾನು 37 ವರ್ಷಗಳ ಹಿಂದೆ ಸತ್ಯನಾರಾಯಣ ಅವರ ಮನೆಗೆ ಅಳಿಯನಾಗಿ ಹೋಗ್ತೇನೆ. ಆವಾಗ ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 1987ನೇ ಇಸ್ವಿನಲ್ಲಿ ಮದುವೆ ಆಗುತ್ತೆ. ನಮ್ಮ ಮನೆ, ಇವರ ಅಕ್ಕ, ನಮ್ಮ ಮನೆಯವರು ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಶೃಂಗೇರಿ ಎಷ್ಟು ದೂರ ಆಯಿತು, ಇಡೀ ರಾತ್ರಿಯೆಲ್ಲ ಪ್ರಯಾಣ ಮಾಡ್ಕೊಂಡು ಬರಬೇಕು ಮಂಡ್ಯಕ್ಕೆ ಬರಬೇಕು ಅಂದರೆ. ಆಮೇಲೆ
ಈ ವರ್ಗಾವಣೆ ಬ್ಯಾಂಕು ಮತ್ತು ಸರ್ಕಾರಿ ಒಂದಕ್ಕೆ ಒಂದು ತಾಳೆ ಆಗಲ್ಲ, ಹೊಂದಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವಿಬ್ಬರು ಕೆಲಸ ಬಿಡ್ತೇವೆ. ನಾನು ಕೆಲಸ ಬಿಡ್ತೇನೆ ಬ್ಯಾಂಕು, ಇವರು ಅಕ್ಕನೋ ಡಿಪಾರ್ಟ್ಮೆಂಟ್ ಕೆಲಸ ಬಿಡ್ತಾರೆ. ನಾವಿಬ್ಬರು ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀವಿ, ಬಾಳೆಹೊನ್ನೂರಿಗೆ. ಏನಪ್ಪ ನನ್ನ ಕತೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಆಮೇಲೆ 2 ವರ್ಷ ಆಗುತ್ತೆ ಅಲ್ಲಿ. ನನಗೆ ಪ್ರೊಬೇಷನರಿ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಆಗುತ್ತೆ. ನಮ್ಮ ಮನೆಯವರು ರಾಜೀನಾಮೆ ಕೊಟ್ಟು 1.5 ವರ್ಷ ಆಗಿದೆ. ಮತ್ತೆ ನಾನು ಡಿಪಾರ್ಟ್ಮೆಂಟಿಗೆ ಬರಬೇಕು ಇವಾಗ. ಪುಣ್ಯವಶಾತ್ ಅವತ್ತಿನ್ನ ರಾಜೀನಾಮೆ 1.5 ವರ್ಷ ಆಗಿದ್ರು ಅವ್ರ ಅಕ್ಕ ರಾಜೀನಾಮೆ ಅಂಗೀಕೃತ ಆಗಿಲ್ಲ ಡಿಪಾರ್ಟ್ಮೆಂಟಲ್ಲಿ. ಮತ್ತೆ ವಾಪಸ್ ಬಂದು ಏನಾಗಿದೆ ಅಂತ ಕೇಳ್ಕೊಂಡಾದಾಗ ಇನ್ನೂ ಅದಕ್ಕೆ ಜೀವ ಇತ್ತು ಅಂತ ಹೇಳಿದಾಗ ನನಗೆ ಸಹಾಯ ಮಾಡಿದಂಥ ಒಬ್ಬ ಮೇಲಧಿಕಾರಿ ಇವತ್ತು ಅವರಿಲ್ಲ ನಮ್ಮ ನಡುವೆ. ಮತ್ತೆ ಆ ಒಂದು ಇಲಾಖೆಯಲ್ಲಿ ಇವ್ರನ್ನ ಮತ್ತೆ ವಾಪಸ್ ತಗೊಳ್ಳಿಕ್ಕೆ ಡಿಪಾರ್ಟ್ಮೆಂಟಿಗೆ ಮತ್ತೆ ಫೈಲ್ ಮೂವ್ ಆಗತ್ತೆ. ಅವ್ರನ್ನ ಮತ್ತೆ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡ್ತಾರೆ. ನಾವು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇಬ್ಬರು ಬಿಟ್ಬಿಟ್ಟು ಮತ್ತೆ ಡಿಪಾರ್ಟ್ಮೆಂಟಿಗೆ ಸೇರ್ತೀವಿ. ಅಷ್ಟರಲ್ಲಿ ಸುಮಾರು 6 ವರ್ಷ ಕಳೆದೋಗಿರುತ್ತೆ ನಮಗೆ. ನಿಜ ಹೇಳ್ತೀನಂದರೆ ಆಮೇಲೆ ನಮ್ಮ ಒಂದು ಡಿಪಾರ್ಟ್ಮೆಂಟಿನ ಸಹಯೋಗದಲ್ಲಿ ನಾವಿಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಬರ್ತೀವಿ. ಮೇಲಕ್ಕೆ ಹೋದಂತೆ ಕಡೆಗೆ ನಾವು ಬೆಂಗಳೂರಿಗೆ ಬಂದು ರಿಟೈರ್ ಆಗ್ತೀವಿ. 1-2 ವರ್ಷ ಆಯಿತು ನಾವು ರಿಟೈರ್ ಆಗಿ. ನಮ್ಮ ಮನೆಯವರು ಇವ್ರ ಅಕ್ಕನೂ ಕೂಡ ರಿಟೈರ್ ಆಗಿದ್ದಾರೆ. ಅದು ಒಂದು ಕಡೆ ಇರಲಿ. ಹೇಗೆ ಒಂದು ಸಂಸ್ಕಾರಯುತ ಒಂದು ಸಂಬಂಧಗಳು ಹೇಗಿರ್ತವೆ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ 1-2 ವಿಷಯಗಳು ಇಷ್ಟಪಡ್ತೇನೆ. ಸಂಸ್ಕಾರಗಳು ಯಾರಿಂದ ಬರ್ತದೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳಿಂದ ಬರುತ್ತೆ. ಆ ಸಂಸ್ಕಾರಗಳು ಹೇಗೆ ಬಂದಿದ್ದಾವೆ ಅಂತ ಹೇಳಿದ್ರೆ ಸತ್ಯನಾರಾಯಣ ಮನೆಯಲ್ಲಿ ನೀವು ನೋಡಬೇಕು ಆ ಸಂಸ್ಕಾರಗಳನ್ನು ಹೇಗಿದ್ದಾವೆ ಅಂತೇಳಿ. ಎಲ್ಲರ ಜೊತೆಯಲ್ಲೂ ಎಲ್ಲರನ್ನೂ ಒಂದೇ ರೀತಿ ಕಾಣುವಂಥ ಒಂದು ಸಂಸ್ಕಾರ. ಮನೆಗೆ ಯಾರೇ ಬರಲಿ ಅವರನ್ನು ಅತಿಥಿಗಳಾಗಿ ಕರೆಸ್ಕೊಂಡು ಅವರ ಇರ್ತಕ್ಕಂಥ ಒಂದು ಏನು ಒಂದು ಸಂಸ್ಕಾರ ಒಂದು ಸತ್ಕಾರ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಏನಿದೆ ಅದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಿಲ್ಲ. ಆ ಅತಿಥಿ ಸತ್ಕಾರಗಳನ್ನ ಮಾಡ್ತಕ್ಕಂಥದ್ದು. ಮನೆಗೆ ಯಾರೇ ಬಂದರೂ ನಮ್ಮವರು ಬಂದಿದ್ದಾರೆ ಅಂತೇಳಿ ಬಂದು ಕೂರಿಸಿ ಅವ್ರಿಗೆ ಸತ್ಕಾರ ಮಾಡಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸುವಂಥ ಒಂದು ಸಂಸ್ಕಾರಗಳು ಬಂದಿದ್ದಾವಲ್ಲ, ಅವುಗಳನ್ನು ಇವತ್ತು ಕೂಡ ಆ ಮನೆಯಲ್ಲಿ ನೀವು ನೋಡಬಹುದು. ಯಾರೇ ಬರಲಿ ಆ ಒಂದು ಸಂಸ್ಕಾರ ಇವತ್ತಿಗೂ ನಡ್ಕೊಂಡು ಬಂದಿದೆ. 37 ವರ್ಷಗಳಿಂದ ನಾನು ಸತತವಾಗಿ ಗಮನಿಸ್ತಾ ಇದ್ದೀನಿ. ಮತ್ತು ಸತ್ಯನಾರಾಯಣ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಿ, ಅವರಿಗೆ ಹೆಸರಿಗೆ ತಕ್ಕಂತೆ ಸತ್ಯನಾರಾಯಣನೇ, ಹೆಸರಿಗೆ ತಕ್ಕಂತೆ ಸತ್ಯವಂತರಾಗಿದ್ದಾರೆ, ನಿಷ್ಠಾವಂತರಾಗಿದ್ದಾರೆ ಕೆಲಸ ಕಾರ್ಯಗಳಲ್ಲಿ. ಈಗ ಅವರ ಸಾಹೇಬರು ಮೇಲಧಿಕಾರಿಗಳು ಹೇಳ್ತಾ ಇದ್ರು. ಮತ್ತು ನಂಬಿಕೆಗೆ ಅರ್ಹರಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವ್ರ ಸಂಸ್ಥೆಯಲ್ಲಿ ಸಭೆಯಲ್ಲಿ ಅವರು ಹೇಳ್ತಾ ಇದ್ರು, ಸತ್ಯನಾರಾಯಣ ಅವರನ್ನ ಸತ್ಯವಾಗಿ ನಂಬಬಹುದು. ಯಾಕೆಂದರೆ ಕೆಳಗಿನ ಮಟ್ಟದ ಅಧಿಕಾರಿಗಳು, ಯಾಕೆಂದರೆ ನಾವು ಎಲ್ಲ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಿ ನಾವು ನೋಡಿದ್ದೇವೆ, ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಒಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವ ಒಂದು ಕಾನ್ಫಿಡೆನ್ಸು ಹೋಗೋದೇ ಇಲ್ಲ. ಏನೇ ಹೇಳಿ ಬೇರೆಯವ್ರು ಯಾರು ಏನೇ ಹೇಳಿದ್ರು ಒಂದು ಸಾರಿ ಮನಸ್ಸಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ಇಲ್ಲ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅನ್ನಂತೆ ಮೇಲಧಿಕಾರಿಗಳು ಹೇಳ್ತಾರೆ ವಿನಃ ಇಲ್ಲ ಅವನು ನಮಗೆ ಮೋಸ ಮಾಡ್ದಂತ ಯಾವತ್ತೂ ಅವ್ರ ಬಾಯಲ್ಲಿ ಬರೋದಿಲ್ಲ. ಆ ರೀತಿಯ ಒಂದು ಕಾರ್ಯಚಕ್ಷತೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಸಾಮಾಜಿಕವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು ನೋಡಿ, ನಾವಾದರೆ ಖಂಡಿತವಾಗಿ ನಾವೆಲ್ಲ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೆಲಸ ಮಾಡಿದ್ದೇವೆ. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ನಾವೇನೂ ತೊಡಗಿಸ್ಕೊಂಡಿಲ್ಲ, ನಿಜ ನಾನು ಹೇಳ್ತಾ ಇದ್ದೀನಿ. ಆದರೆ ಸತ್ಯನಾರಾಯಣ ಅವರು ಎಲ್ಲ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕೆಲಸ ಕಾರ್ಯಗಳ ಜೊತೆಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಅವರ ತಂದೆ ತಾಯಿಗಳ ಒಂದು ನೆನಪನ್ನು ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ತೀರಾ ನೀವೆಲ್ಲ? ಅವರು ಪ್ರತಿ ವರ್ಷ ಒಂದು ಏನು ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಯ ಮಕ್ಕಳೊಂದಿಗೆ ಅವರ ಜೀವನವನ್ನು ಅವ್ರಿಗೆಲ್ಲ ಊಟೋಪಚಾರಗಳನ್ನು ಏರ್ಪಡಿಸಿ ಆ ಮಕ್ಕಳೊಂದಿಗೆ ಅನಾಥಾಶ್ರಮದ ಮಕ್ಕಳೊಂದಿಗೆ ಆ ಜೀವನವನ್ನು ಕಳೀತಾರೆ. ಅವ್ರ ತಾಯಿಯ ಶ್ರಾದ್ದ ಇರ್ಬೋದು, ತಂದೆಯ ಶ್ರಾದ್ದ ಇರ್ಬೋದು, ಅವೆಲ್ಲವನ್ನು ಎಷ್ಟೋ ವರ್ಷಗಳಿಂದ ಹಾಗೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದು ಸಂಸ್ಕಾರ ಅಂತ ನಾವು ಹೇಳ್ಬೋದು. ಹಾಗೆ ನೋಡಿ, ನೆನ್ನೆ ದಿವಸ ನಾವು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ವಿ, ಫುಡ್ ಕಿಟ್ಸನ್ನು ಹೋಗಿ ಅವರೆಲ್ಲ ಮಕ್ಕಳೆಲ್ಲ ಸೇರಿ ಫುಡ್ ಕಿಟ್ಟನ್ನು ಕೊಟ್ಟು ಬಂದಿದ್ದಾರೆ. ಇದೆಲ್ಲ ಸುಮ್ಮನೆ ಬರೋದಿಲ್ಲ, ಯಾರಿಗೋ ಹೆಂಗೆ ಹೋಗಿದ್ದು ಬರೋದಿಲ್ಲ.
ಆ ಸಂಸ್ಕಾರಗಳು ರಕ್ತಗತವಾಗಿ ಬಂದಾಗ ಮಾತ್ರ ಇವೆಲ್ಲ ನಿರಂತರವಾಗಿ ನಡ್ಕೊಂಡು ಹೋಗ್ತವೆ. ಆ ನಿಟ್ಟಿನಲ್ಲಿ ಅವರಿಂದ ಕಲಿಯೋದು ನಾವೆಲ್ಲರೂ ಸಾಮಾಜಿಕವಾಗಿ ತುಂಬ ಇದೆ. ಬಹುಶಃ ಇನ್ಮೇಲೆ ನಿಮ್ಮ SC/ST ಸಂಸ್ಥೆಗೆ ಒಂದು ಅಸೆಟ್ ಅಂತ ಹೇಳ್ಬೋದು ನಾನಾದರೂ ಇನ್ನು ಮುಂದೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಅವರು ಕೆಲಸ ಕಾರ್ಯಗಳ ಜೊತೆಯಲ್ಲಿ ಈ ಕೆಲಸ ನಿರ್ವಹಿಸಬೇಕಾಗಿತ್ತು. ಈಗ ಸಂಪೂರ್ಣವಾಗಿ ಈ ಕೆಲಸ ಕಾರ್ಯಗಳಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ನಿಮ್ಮ ಜೊತೆ ನಿಲ್ತಾರೆ ಅಂತ ನಮಗಾದರೂ ಕೂಡ ಒಂದು ನಂಬಿಕೆ ಇದೆ, ಮತ್ತು ಅದನ್ನು ನಡೆಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತೇನೆ. ಹಾಗೇ ರೀತಿ ನಾವು ಕೂಡ ನಮಗೂ ಅಷ್ಟೇ, ಅವ್ರ ಮನೆಯಲ್ಲಿ ಹೋದಾಗ ನಾವು ಹೊರಗಡೆ ಇರಲಿ ಹೇಗೆ ಇರಲಿ ನಮ್ಮನ್ನು ಯಾವ ರೀತಿ ಗೌರವಾನ್ವಿತವಾಗಿ ನಡೆಸ್ಕೊಡ್ಬೇಕು ಆ ಮನೆಗೆ ಹೋದಾಗ. ಯಾಕೆಂದರೆ ನಮ್ಮ ಭಾವ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ರೀತಿಯ ಗೌರವ ಕೊಡಲೇಬೇಕು. ಆ ರೀತಿ ನಮಗೆ ಎಲ್ಲ ರೀತಿಯ ಗೌರವವನ್ನು ಇದುವರೆಗೆ ಕೊಟ್ಕೊಂಡು ಬಂದಿದ್ದಾರೆ, ಇನ್ನು ಮುಂದೆನೂ ಹಾಗೆ ಕೊಡ್ತಾರೆ ಅಂತ. ಜೊತೆಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕಷ್ಟ ಸುಖಗಳಲ್ಲಿ ಅವರು ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ. ನನಗೆ ತುಂಬ ಸಂತೋಷ ಆಗುತ್ತೆ. ಏನಂತ ಹೇಳಿದ್ರೆ ನಮಗೆ ಇತ್ತೀಚೆಗೆ ನಮಗೆ ಒಂದು ಸುಂದರವಾದಂಥ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಗೊತ್ತಲ್ಲ, ನೀವು ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಸ್ಕೊಳ್ಬೇಕು ಒಂದು ಇಂಜಿನಿಯರ್ ಕಡೆಯಿಂದ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅಂತೆ. ಸಂಪೂರ್ಣವಾಗಿ ಅವರನ್ನು ಅವರೇ ತೊಡಗಿಸ್ಕೊಂಡು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಮುಂಚಿತವಾಗಿ ಅಥವಾ ಸಾಯಂಕಾಲ ಆಫೀಸಿಂದ ಬಂದಮೇಲೆ ನಮ್ಮ ಮನೆ ಹತ್ರ ಬಂದು ನಮ್ಮ ಜೊತೆ ನಿಂತ್ಕೊಂಡು ದಿನ ಏನು ಕೆಲಸನ ಇಡ್ತೀವೋ ಏನಾಗ್ತೋ ಅಂತ ವಸ್ತುವಾರಿ ಮಾಡಿಕೊಂಡು ಸುಮಾರು 1.5-2 ವರ್ಷಗಳ ಕಾಲ ಸತತವಾಗಿ ನಿಂತ್ಕೊಂಡು ಅವರು ಅವ್ರ ಮಗ ಇಬ್ಬರು ಸೇರಿಕೊಂಡು ನಮಗೊಂದು ಇರಲಿಕ್ಕೆ ಒಂದು ಮನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಆ ಮನೇಲಿ ನಾವು ಎಷ್ಟು ದಿವಸ ಇರ್ತೀವಿ ಅಲ್ಲಿ ತನಕ ಸತ್ಯನಾರಾಯಣವನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ ಕಷ್ಟ ಸುಖಗಳಲ್ಲಿ ಉದಾಹರಣೆಗೆ ನಾನು ಅದನ್ನು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ನಮ್ಗೆ ಹಣಕಾಸಿನ ಒಂದು ಮುಗ್ಗಟ್ಟಾಯಿತು ಮನೆ ಕಟ್ಟಬೇಕಾದ್ರೆ ಯಾರನ್ನು ಕೇಳಬೇಕು ನಾವು? ಅಕ್ಕ ಹೋಗಿ ಕೇಳಿದ ತಕ್ಷಣ ನಿಮ್ಗೆ ಎಷ್ಟು ಬೇಕು ಹೇಳಿ, ಮತ್ತೆ ನೀವು ಕೊಡೋ ಅಗತ್ಯ ಇಲ್ಲ, ವಾಪಸ್ ಏನು ಕೊಡಬೇಡಿ, ನಾವು ಕೊಡ್ತೀವಿ ಅಂಥೇಳಿ ನಮ್ಮ ಜೊತೆ ನಿಂತ್ಕೊಂಡ್ರು. ನಾವಿಬ್ಬರು ಆಫೀಸರ್ಸ್, ಅದು ಬೇರೆ ಪ್ರಶ್ನೆ. ನಾವಿಬ್ಬರು ಆಫೀಸರ್ಸ್ ಆಗಿ ನಮಗೆ ಸಾಕಷ್ಟು ಹಣದ ಸಂಪನ್ಮೂಲ ನಮ್ಮ ನಿವೃತ್ತಿ ವೇತನ ಎಲ್ಲ ಬಂದಿದ್ವು, ಅದು ಸಾಲಿಲ್ಲ ಮನೆ ಕಟ್ಟಲಿಕ್ಕೆ. ಕಡೆಗೆ ಸತ್ಯನಾರಾಯಣ ನಮ್ಮ ಜೊತೆಗೆ ನಿಂತ್ಕೊಂಡ್ರು. ನಮಗೆ ಹಣ ಸಹಾಯ ಕೂಡ ಮನೆ ಕಟ್ಕೊಡೋದಲ್ದೇ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಇಲ್ಲಂದ್ರೂ ಉಂಟಾ? ನಾವು ನಂಬಲಿಕ್ಕೆ ಸಾಧ್ಯನಾ? ಹಾಗಾಗಿ ಬಹುಶಃ ಆ ಮನೆಯಲ್ಲಿ ನಾವು ಎಷ್ಟು ದಿವಸ ಇರ್ತೀವಿ, ಪ್ರತಿ ದಿವಸ ಅವರನ್ನು ನಾವು ನೆನಲೇಬೇಕಾಗುತ್ತೆ. ಅವ್ರ ಮಗನೂ ಕೂಡ ನಮ್ಮ ಜೊತೆ ನಿಂತ್ಕೊಂಡು ಆ ಮನೆಯನ್ನು ನಿರ್ಮಿಸ್ಕೊಟ್ರು. 2 ವರ್ಷಗಳ ಸತತವಾಗಿ 2 ವರ್ಷ ನಮ್ಮ ಜೊತೆಲಿ ನಮ್ಮ ಮನೇಲಿ ನಿಂತ್ಕೊಂಡು, ನಾವಿಲ್ಲಿ ಬೆಂಗಳೂರಿಗೆ ಹೋಗ್ತಿದ್ವಿ, ನಾವೇನು ಸೀನಿಯರ್ ಆಫೀಸರ್ಸ್ ಆಗಿದ್ವಿ, ಮನೆ ಹತ್ರ ಹೋಗುವಂಥ ಪುರುಷತ್ ಕೂಡ ನಮಗೆ ಎಷ್ಟೋ ಸಮಯದಲ್ಲಿ ಸಿಗ್ತಿರ್ಲಿಲ್ಲ. ಭಾನುವಾರ ಬಿಟ್ಟರೆ ಬೇರೆ ದಿವಸ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಹಣಕಾಸಿನ ಜೊತೆಗೆ ಮತ್ತೆ ಇನ್ನೂ ಮುಂಚಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾರೇ ಅವರ ಸಂಬಂಧಿಕರಾಗಲಿ ಯಾರೇ ಅನಾರೋಗ್ಯ ಪೀಡಿತರಾಗಲಿ, ಏನೋ ಕಷ್ಟ ಸುಖ ಅಂತ ಬಂದ ತಕ್ಷಣ ಯಾರೋ ಮದುವೆ ಮುಂಜಿ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರ ಹತ್ರ ಏನಿದೆ ಅವ್ರ ಕೈಯಲ್ಲಿ ಸಹಾಯ ಏನಾಗುತ್ತೆ, ಒದ್ದು ತಗೊಂಡೋಗಪ್ಪ, ನೀನು ಹೋಗು, ನೀನು ಮಾಡು, ಸಂತೋಷ ಆಗು, ನಾವು ಆದರೆ ಬರ್ತೀವಿ. ಆ ರೀತಿಯ ಒಂದು ಭಾವನೆ ಯಾರಿಗೆ ಬರುತ್ತೆ ಇವಾಗ? ಅಂಥ ಒಂದು ಸುಸಂಸ್ಕೃತವಾದಂಥ ಸಂಸ್ಕಾರವಂತ ನಮ್ಮ ಭಾವವೈದ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೂ ಕೂಡ ಹೆಮ್ಮೆ ಆಗುತ್ತೆ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮೆಲ್ಲ ಮಕ್ಕಳಿಗೆ, ಮಕ್ಕಳಿಗೆ ಎಲ್ರಿಗೂ ಆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಮೇಲೆತ್ತಕ್ಕೆ ತಗೊಂಡೋಗ್ಲಿಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ನಾನು ಕೇಳಿಕೊಂಡು, ನನಗೆ 2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕುಟುಂಬದ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ತಮ್ಮನ್ನು ಬಹಳವಾಗಿ ಗುರುತಿಸಿಕೊಂಡಿದ್ದಂತಹ ಶ್ರೀ ML ಸತ್ಯನಾರಾಯಣ ಸರ್ ಅವರ ಬಗ್ಗೆ ಸುಂದರವಾದ ಮಾತುಗಳನ್ನು ಆಡಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಈಗ ಅಭಿನಂದನೆಗಳು ML ಸತ್ಯನಾರಾಯಣ ಸರ್ ಅವರ ಮತ್ತು ಶ್ರೀಮತಿ ಲತಾರವರಿಗೆ.
ಅಭಿನಂದನೆಯನ್ನು ಸ್ವೀಕರಿಸಿದಂತಹ ML ಸತ್ಯನಾರಾಯಣ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸ್ ರವರ ಪುತ್ರ ಶ್ರೀ ವೆಂಕಟೇಶ್ ಇವರಿಗೆ ಪ್ರತಿಭಾ ಪುರಸ್ಕಾರ. ದ್ವಿತೀಯ PUCನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಶ್ರೀ ವೆಂಕಟೇಶ್ ಇವರಿಗೆ ವೆಂಕಟೇಶ್ ಇವರು ದ್ವಿತೀಯ PUCನಲ್ಲಿ 92% ಅಂಕಗಳನ್ನು ಗಳಿಸಿದ್ದಾರೆ. ಹಾಗಾಗ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯು ಇವರಿಗೆ ಗೌರವ ಸೂಚಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ. ಶ್ರೀನಿವಾಸ್ ರವರ ಪುತ್ರ ಶ್ರೀ ವೆಂಕಟೇಶ್ ಅವರು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೇನೆ. ಅಭಿನಂದನೆಯನ್ನು ಸ್ವೀಕರಿಸಿದಂತಹ ML ಸತ್ಯನಾರಾಯಣ ಸರ್ ಅವರಿಗೆ ಅಭಿನಂದನೆಗಳು ಮತ್ತು ಶ್ರೀ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಈಗ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ML ಸತ್ಯನಾರಾಯಣ ಸರ್ ಅವರು ನೀರಾವರಿ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ನಿವೃತ್ತಿಯಾಗಿರ್ತಕ್ಕಂತಹ ಶ್ರೀ ಚನ್ನಬಸಪ್ಪ ಸರ್ ಅವರು ML ಸತ್ಯನಾರಾಯಣ ರವರನ್ನ ಕುರಿತು ಎರಡು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಶಂಕರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿಜಯಕುಮಾರ್ ಅವರೇ, ಹಾಗೂ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಸಂಘದ ಕೋಶಾಧಿಕಾರಿಗಳಾದಂಥ ಸತ್ಯನಾರಾಯಣರವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯರೇ, ಇವತ್ತು ನಿಜವಾಗ್ಲೂ ಭಾಳ ಸಂತೋಷವಾದಂಥ ದಿನ. ಶ್ರೀಮಾನ್ ಸತ್ಯನಾರಾಯಣವರ ಮೇಲೆ ಹೂವಿನ ಮಳೆಯನ್ನೇ ಸುರಿಸಿದ್ದೇವೆ. ನಾವು ಮಳೆಗಾಗಿ ಬಹಳ ಆಕಾಶವನ್ನೇ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಇವತ್ತು ಸತ್ಯನಾರಾಯಣ ಮೇಲೆ ಹೂವಿನ ಮಳೆಯನ್ನೇ ಸುರಿದಿದೆ. ಇದರ ಅಂಗವಾಗಿ ನಾಳೆ ನಮಗೆ ರಾಜ್ಯದಾದಂಥ ಒಳ್ಳೆ ಮಳೆ ಆಗ್ಬೋದು. ಇರಲಿ, ತಾವೆಲ್ಲ ಆಗಲೇ ಸತ್ಯನಾರಾಯಣವ್ರ ಬಗ್ಗೆ ಸಾಕಷ್ಟು ಎಲ್ಲ ವಿವರಣೆಗಳನ್ನು ನೀಡಿದ್ದೀರಿ. ಈಸ್ ಅ ಬ್ಯಾಂಗ್ಳೂರ್ ಬರ್ಡ್. ಆದರೂ ಕೂಡ ಅವರು ಸಾಮಾನ್ಯವಾಗಿ ವಿಜಯಕುಮಾರ್ ಅವರು ಹೇಳ್ದಂಗೆ ಈ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥವ್ರು ಮಾತ್ರ ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊತಾರೆ. ಸಿಟಿನಲ್ಲಿ ಬೆಳೆದವರೆಲ್ಲ ಹಾಗಾಗಿ ಅವರಿಗೆ ಅದ್ರ ಕಡೆ ಗಮನ ಇರಲ್ಲ. ಅಂದರೆ ಈಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಅವರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಾದರೂ ಕೂಡ ನಮ್ಮ ಹಳ್ಳಿಗಾಡಿನಿಂದ ಬಂದಿರತಕ್ಕಂಥ ಜನಗಳ ಕಷ್ಟ ಕಾರ್ಪಣ್ಯಗಳೆಲ್ಲ ಅವರು ಸ್ಪಂದಿಸ್ತಾ ಇದ್ದಾರೆ. ತಮ್ಮನ್ನೇ ತಾವು ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಿದ್ದಾರೆ. ನಾನಾದರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಇಷ್ಟಪಟ್ಟು ಬಂದೆ ಅಂದರೆ, ಅವರು ಡಿಪಾರ್ಟ್ಮೆಂಟಿಗೆ ಸೇರಿದ್ಮೇಲೆ ಸರ್ಕಾರಿ ನೌಕರಾದ್ಮೇಲೆ ಪ್ರತಿಯೊಬ್ಬರು ಸೇರ್ತಾರೆ, ನಿವೃತ್ತಿ ಆಗ್ತಾರೆ. ಆದರೆ ಸತ್ಯನಾರಾಯಣವರಲ್ಲಿ ಒಂದು ವಿಶೇಷ ಗುಣವನ್ನು ನಾನು ಕಂಡಿದ್ದರಿಂದ ಅವರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡು ತಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದನ್ನು ನಾನು ಗಮನಿಸಿದ್ದರಿಂದ ನಾನು ಕೂಡ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಾನು ಬಂದಿದ್ದೇನೆ. ನಾನು ಅವ್ರ ಬಗ್ಗೆ ಸಾಮಾನ್ಯವಾಗಿ ಈ ಸರ್ಕಾರಿ ಸೇವೆಯಲ್ಲಿ 25-30 ವರ್ಷ ಒಂದೇ ಕಡೆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಇವತ್ತು ಒಂದು ಜಾಗಕ್ಕೆ ನೀವು ಹೋದರೆ ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲೇ ಇವರು ಫಾರ್ ಎ ವೆರಿ ಲಾಂಗ್ ಅಂದರೆ 25 ವರ್ಷಗಳ ಕಾಲ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ, ನಿಜವಾಗ್ಲೂ ಇದೊಂದು ಬಹಳ ಆಶ್ಚರ್ಯಕರವಾದ ವಿಷಯ. ಇದೊಂದು ನಾವು ಅದನ್ನು
ಎಲ್ಲರೂ ಅರ್ಥಕೋಬೇಕಾದಂಥ ಕೆಲಸ. ಏಕೆಂದರೆ ಹೀ ಈಸ್ ರೆಕಗ್ನೈಸ್ಡ್ ಬೈ ಈಸ್ ಹಾರ್ಡ್ ವರ್ಕ್. ಅವರು ಯಾವುದೇ ಇದರಿಂದ ಬಂದಿರ್ಬೋದು, ಸಿಟಿಲೇ ಹುಟ್ಟಿರ್ಬೋದು, ಹಳ್ಳಿಲೇ ಬೆಳೆದಿರ್ಬೋದು, ಅವರು ಏನು ಅವರ ಕಾರ್ಯೋನ್ಮುಖರಾಗಿ ಅವರ ಕೆಲಸ ಕಾರ್ಯಗಳಲ್ಲಿ ಏನು ತೊಡಗಿಸ್ಕೊಂಡಿದ್ದಾರಲ್ಲ, ಅದು ಅವರಿಗೆ ಸಹಾಯ ಆಗಿರ್ಬೋದು ಅಂತ ನಾನಾದರೂ ಅನಿಸ್ಕೊಂಡಿದ್ದೇನೆ. ಅದು ಬಹಳ ಕಷ್ಟ. ಅದು ಬೆಂಗಳೂರು ಮಹಾನಗರದಲ್ಲಿ ಇಂಥ ಒಂದು ಎಂಥದ್ದು ಕಾಂಪಿಟೇಟಿವ್ ಯುಗ ಅಂತ ಹೇಳ್ತಾರೆ ನೋಡಿ, ಒಬ್ಬರ ಮೇಲೊಬ್ಬರು ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೋ ಅನ್ನೋ ಥರ ಅಂತ ಇದರಲ್ಲಿ ಇವರು ಅದು ಹೇಗೆ ಮಾಡಿದರು ಅನ್ನೋದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅದೆಲ್ಲ ಇರಲಿ. ನಾನು ಕೆಲವು ವಿಷಯಗಳನ್ನು ನಾನು ಅವ್ರ ಬಗ್ಗೆ, ಅವ್ರು ಒಳ್ಳೆಯವರು ಕೆಟ್ಟವರು ಅವ್ರದ್ದು ಸಾಮಾನ್ಯವಾಗಿ ಈ ಗಂಡು ಮಕ್ಕಳು ನಮ್ಮ ಎಂ ಕೃಷ್ಣಪ್ಪ ಅಂತಿದ್ರು, ಹಿಂದಿನ ನೀರಾವರಿ ಕಾರ್ಯದರ್ಶಿ, ಅವರು ಈ ನೋಮೋರ್ ಕೋಲಾರ ಜಿಲ್ಲೆಯವರು. ಅವರು ಅಷ್ಟೇ 7 ಜನ ಹೆಣ್ಮಕ್ಳಾದ ನಂತರ ಅವರು 8ನೇವರು ಮಗರಾಗಿ ಹುಟ್ಟೋದ್ರಿಂದ ಅವ್ರಿಗೆ ಕೃಷ್ಣ ಪರಮಾತ್ಮ ಅಂತ ಹೆಸರಿಟ್ಟಿದ್ರು. ಈ ಲೆಡ್ ಎ ಕಲರ್ಫುಲ್ ಲೈಫ್ ಆ್ಯಸ್ ಎ ಕೃಷ್ಣನ ಥರನೇ ಅವರು ಬಾಳಿ ಬದುಕಿ ಅವತ್ತು ಅಲ್ಲಲ್ಲ ಎಲ್ಲ ವಿಚಾರದಲ್ಲೂ ಅದರಲ್ಲೇನು ಎರಡು ಮಾತಿಲ್ಲ. ಇವಾಗಲೇ ಲೈಕ್ ಎ ಕೃಷ್ಣ ಓನ್ಲಿ. ಸೊ ಹಾಗಾಗಿ ಅವರು ಹೋಗಿದ್ದಾರೆ. ಅದೇ ಥರ ಸತ್ಯನಾರಾಯಣವರು ಕೂಡ 4 ಜನ ಸಹೋದರಿಯರ ಜೊತೆ ಅವರು ಜನಿಸಿ ಅವರ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ ಜೊತೆಗೆ ತಾವೆಲ್ಲ ಹೇಳಿದಾಗೆ ಆ ಅಕ್ಕಂದಿರ ಪ್ರೀತಿ ವಿಶ್ವಾಸದಲ್ಲಿ ಬೆಳೆದು ದೊಡ್ಡವರಾಗಿ ಇವತ್ತೊಂದು ದಿವಸ ಸರ್ಕಾರಿ ಸೇವೆಯೇ ಇದ್ದಾರೆ. ಅದಕ್ಕೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎ ಫ್ಯಾಮಿಲಿ ಡಸ್ ನಾಟ್ ನೀಡ್ ಟು ಬಿ ಪರ್ಫೆಕ್ಟ್, ಇಟ್ ಜಸ್ಟ್ ನೀಡ್ ಟು ಬಿ ಯುನೈಟೆಡ್. ಇವೆಲ್ಲ ಸಾಮಾನ್ಯವಾಗಿ ಸತ್ಯನಾರಾಯಣವ್ರಿಗೆ ಅನ್ವಯಿಸಿದೆ ಅಂತ ನಾನು ಇದನ್ನು ಹೇಳಿ ಇಷ್ಟಪಡ್ತೀನಿ. ಬರೀ ಯಾವುದು ಭಾಷಣ ಹೊಡೆಯೋದ್ರಿಂದ ಏನು ಪ್ರಯೋಜನ? ಏನು ಮಾಡೋಣ? ಡೋಂಟ್ ಲೆಟ್ ಏಜ್ ಚೇಂಜ್ ದಿ ವೇ ಯು ಏಜ್. ಅಂದರೆ 60 ವರ್ಷ ಆಯಿತು ನಿವೃತ್ತಿ ಆಗಿದ್ದೀರಿ ಅಂತ ಏನು ಯಾರು ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡು ಕಾರ್ಯೋನ್ಮುಖರಾಗಿದ್ದರೆ ಅದು ಏಜ್ ಅನ್ನೋದು ಲೆಕ್ಕಕ್ಕೆ ಬರೋದೇ ಇಲ್ಲ. ಸರಳ ಜೀವನ ಸಂಯಮವನ್ನು ಕಲಿಸುತ್ತದೆ. ಸರಳ ವ್ಯಕ್ತಿತ್ವ ಮನುಷ್ಯತ್ವವನ್ನು ಬೆಳೆಸುತ್ತದೆ. ಸರಳ ನಡೆ ನುಡಿ ನಿಮ್ಮ ಜೀವನವನ್ನು ಉತ್ತುಂಗಕ್ಕೆ ಏರಿಸುತ್ತದೆ. ಸಹಾಯ ಎನ್ನುವುದು ಎಂತಹ ಘಟನೆ ಎಂದರೆ, ಮಾಡಿದರೆ ಜನರು ಮರೆತು ಬಿಡುತ್ತಾರೆ, ಮಾಡದಿದ್ದರೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಹುಷಾರು, ಸತ್ಯನಾರಾಯಣ ಯಾರ್ಯಾರು ಸಹಾಯ ಮಾಡಿಲ್ಲ ಅಂದರೆ ಅದನ್ನು ಜ್ಞಾಪಕ ಮಾಡ್ಕೊಂಡಿರ್ತಾರೆ. ನೀವು ಸಾವಿರಾರು ಸಹಾಯ ಮಾಡಿರ್ಬೋದು, ಅದನ್ನು ಯಾರು ಅವಾಗಷ್ಟೇ ಮರೆತು ಬಿಡ್ತಾರೆ. ಅಲ್ಲಲ್ಲ, ಅದು ಅದಕ್ಕೆ ನಾನು ನಿಮಗೆ ಅನ್ವಯಿಸುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಪಾಸಿಟಿವ್ ಈಸ್ ಎ ಸೂಪರ್ ಪವರ್. ಅಂದರೆ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಬೆಳಗ್ಗೆ ಎದ್ದು ಕೂಡಲೇ ಯೋಚನೆ ಮಾಡ್ಬೇಕಂತೆ. ನಾನು ಬೆಟ್ಟ ಹತ್ತಕ್ಕೆ ಆಗಿಲ್ಲ, ನಾನು ಹತ್ತೀನಿ ಅಂತ ಒಂದು ನಾವು ಮಾಡ್ಕೊಂಡು ಹತ್ತಿದ್ರೆ ಹತ್ಬೋದು. ಏಕೆಂದರೆ ಹತ್ತುವಾಗ ಕಷ್ಟ ಇರ್ತದೆ. ನಾವು ಬೆಟ್ಟದ ಮೇಲೆ ಹತ್ತಿದಾಗ ಆ ಬೆಟ್ಟನೇ ನಮ್ಮ ಪಾದದ ಕೆಳಗಿದೆ ಅಂತ ದೊಡ್ಡವರು ಹೇಳ್ತಾರೆ. ಹಾಗೆ ದುಃಖವನ್ನು ಅನುಭವಿಸುವವನು ಮುಂದೆ ಸುಖವನ್ನು ಅನುಭವಿಸಬಹುದು, ಆದರೆ ದುಃಖವನ್ನು ನೀಡುವವನು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಇದು ಭಗವಾನ್ ಬುದ್ಧರು ಹೇಳಿರೋದು. ಬದುಕಬೇಕು ಜಗದೊಳಗೆ, ಬೇಸರವಿದ್ದರೂ ಮನದೊಳಗೆ. ನನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗಬಹುದು, ಆದರೆ ನನ್ನ ನಗು ಯಾವತ್ತೂ ಇನ್ನೊಬ್ಬರ ಸಂಕಟಕ್ಕೆ ಕಾರಣವಾಗಬಾರದು. ಚಾರ್ಲಿ ಚಾಪ್ಲಿನ್ ಅವರು ಹೇಳಿರೋದು. ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ. ಇದಕ್ಕೂ ಕೂಡ ಭಗವಾನ್ ಬುದ್ಧರು ಹೇಳಿದ್ದಾರೆ. ನೀವು ಹೋರಾಟ ಮಾಡದಿದ್ದರೆ ಪರವಾಗಿಲ್ಲ, ದಯವಿಟ್ಟು ಸತ್ಯನಾರಾಯಣ್ ಮಾರಾಟವಾಗಬೇಡಿ. ಇದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿರೋದು. ಏಕೆ? ನೀವು ಹೋರಾಟ ಮಾಡದಿದ್ರೆ ಪರವಾಗಿಲ್ಲ, ಮಾರಾಟ ಆಗಬೇಡಿ. ಏನು ವಿಜಯಕುಮಾರ್? ಶಾಂತವಾದ ಮನಸ್ಸು ಸರ್ವ ಸಮಸ್ಯೆಗಳಿಗೆ ಸಮಾಧಾನ ನೀಡ್ತಕ್ಕಂಥ ಅತಿ ದೊಡ್ಡ ಸಾಧನೆ ಬಸವಣ್ಣವ್ರು ಹೇಳಿರೋದು. ಕನಸುಗಳನ್ನು ಸಾಕಾರಗೊಳಿಸಲು ನೀವು ಮಾಡುವ ಪ್ರಯತ್ನ ನಿಮ್ಮ ಮಿತಿಯನ್ನು ಮೀರಿ ನೀವು ಬೆಳೆಯುವಂತೆ ಮಾಡಿಬಿಡುತ್ತದೆ. ಇದು ಕೂಡ ಭಗವಾನ್ ಬುದ್ಧರು ಹೇಳಿದ್ದಾರೆ. ನಿಮ್ಮ ವಿಚಾರಗಳನ್ನು ಎತ್ತರಿಸಬೇಕೇ ಹೊರತು ಧ್ವನಿಯಲ್ಲಿ. ಏಕೆಂದರೆ ಮಳೆ ನೀರಿನಿಂದ ಮರಗಳು ಬೆಳೀತವೆ ವಿನಃ ಹೊರತು ಗುಡುಗು ಸಿಡಿಲಿನಿಂದಲ್ಲ. ನಿಮ್ಮ ಪ್ರಯತ್ನ ಸದಾಕಾಲ ಗರಿಕೆಯಂತಿರಲಿ ಮಿಸ್ಟರ್ ಸತ್ಯನಾರಾಯಣ್. ಯಾರಷ್ಟೇ ತುಳಿದರೂ ಮತ್ತೆ ಚಿಗುರಬೇಕು, ಧೈರ್ಯ ಜೊತೆಯಲ್ಲಿ ಇರಲಿ. ಬಿ ಪೇಷಂಟ್, ಎವ್ರಿಥಿಂಗ್ ಕಮ್ಸ್ ಟು ಯು ಇನ್ ದಿ ರೈಟ್ ಮೊಮೆಂಟ್. ಭಗವಾನ್ ಬುದ್ಧ ಹೇಳಿ. ಇಷ್ಟು ಮಾತು ಹೇಳಿ ನನಗಿಂತಹ ಒಂದು ಸುಂದರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್, ಥ್ಯಾಂಕ್ಫುಲ್, ಐ ಆಮ್ ವೆರಿ ಹ್ಯಾಪಿ. ನಮ್ಮ ಎಲ್ಲ ಅವರಿಗೆ ನಮ್ಮ ವಿಜಯಕುಮಾರ್ ಹೇಳ್ದಂಗೆ ಭಗವಾನ್ ಬುದ್ಧರು, ಅಂಬೇಡ್ಕರ್ ಎಲ್ಲರ ಆಶೀರ್ವಾದ ಅವರು ಇನ್ನೂ ಮೇಲಕ್ಕೆ ಬರಲಿ, ಅವರು ಈ ಸಮಾಜಕ್ಕೆ ಸೇವೆ ಲಭ್ಯವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಉತ್ತಮವಾದ ಹಿತಾನುಡಿಗಳಿಂದ
ಶ್ರೀ ಎಮ್ ಎಲ್ ಸತ್ಯನಾರಾಯಣ ಸರ್ ಅವರ ಬಗ್ಗೆ ಹೇಳಿದಂತಹ ಚನ್ನಬಸಪ್ಪ ಸಾಹೇಬರಿಗೆ ಧನ್ಯವಾದಗಳು ಸರ್. ಈಗ ಸನ್ಮಾನ ಡಾಕ್ಟರ್ ಶಿವರಾಜ್ ಸರ್ ಅವರಿಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಎಮ್ ಎಲ್ ಸತ್ಯನಾರಾಯಣ ಸರ್ ಅವರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸರ್. AEE ಮತ್ತು ಸರ್ಕಾರಿ ರಾಜ್ಯ ಮಹಿಳಾ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಶ್ರೀಮತಿ ಅಶ್ವಿನಿರವರು ಎಮ್ ಎಲ್ ಸತ್ಯನಾರಾಯಣ ಸರ್ ಅವರನ್ನು ಕುರಿತು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ನನ್ನ ಕುಲ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಶ್ವಿನಿ ಲಕ್ಷ್ಮಯ್ಯ ಅಂತ. ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರಳಾಗಿ ನಿರ್ವಹಿಸ್ತಿರ್ತೀನಿ. 2022ರ ಮಿಸಸ್ ಇಂಡಿಯಾ ಬ್ಯೂಟಿ ಪ್ಯಾಜೆಂಟ್ನಲ್ಲಿ ಫೈನಲಿಸ್ಟ್ ಆಗಿ ಹೋದ ವರ್ಷ ಜುಲೈ 2023ರಲ್ಲಿ ಅಂತಾರಾಷ್ಟ್ರೀಯ ಮಿಸಸ್ ಅರ್ತ್ ಪ್ಯಾಜೆಂಟಲ್ಲಿ ಭಾರತಕ್ಕೆ ಮಿಸ್ ಅರ್ತ್ ಇಕೋಸ್ಫಿಯರ್ ಅನ್ನುವಂತಹ ಒಂದು ಕಿರೀಟನ ತಂದು ಕೊಟ್ಟಿರ್ತೀನಿ. ಹಾಗೂ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಈಗಷ್ಟೇ ಸೇವೆ ಸಲ್ಲಿಸೋದಕ್ಕೆ ಶುರು ಮಾಡಿದ್ದೀನಿ. ಮತ್ತು ನಾನು ಯಾವಾಗ ರಾಜ್ಯ ಸರ್ಕಾರದ ಮಹಿಳಾ ನೌಕರರ ಸಂಘ ಸೇರಿದಾಗ್ಲಿಂದನೂ, ಅದಕ್ಕಿಂತ ಮುಂಚೆ ನಮ್ಮದು ಒಂದು 2-3 ವರ್ಷದಿಂದ ನಾವು ಪ್ರಮೋಷನ್ಗೆ ಓಡಾಡಬೇಕಾಗಿದ್ದಾಗಿಂದಲೂ ನಾನು ಒಂದು ರಾಜ್ಯ ಸರ್ಕಾರ ಮಟ್ಟದಲ್ಲಿ ನಮ್ಮ ಒಂದು SC/ST ಅಸೋಸಿಯೇಷನ್ನು ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ವಿಚಾರಿಸ್ಕೊಂಡು, ನನ್ನ ಪುಣ್ಯ ನಮ್ಮ ಅಸೋಸಿಯೇಷನಲ್ಲೇ ಹಿಂದಿನ ದಿನ ಒಂದು ಮೆಸೇಜ್ ಬಂದಿತ್ತು, ಈ ಥರ ಒಂದು ಇವೆಂಟ್ ಇದೆ ಅಂಬೇಡ್ಕರ್ ಭವನಲ್ಲಿ ಅಂತ. ಹುಡ್ಕೊಂಡು ಹೋಗಿದ್ದೆ ನಾನು, ಹುಡ್ಕೊಂಡು ಹೋಗಿ ಅಲ್ಲಿ ಅಷ್ಟು ಜನ ಸೇರಿದ್ದು ನೋಡಿ ನನಗೆ ನಿಜವಾಗ್ಲೂ ಇವತ್ತಿಗೆ ಒಂದು ಚಿನ್ನದ ಗಣಿ ಸಿಕ್ದಂಗಾಯಿತು. ಯಾಕೆ ಅಂದರೆ ನಾವು ಎಲ್ಲಿ ಹೋದ್ರೂ ಇವತ್ತಿನವರೆಗೂ 2007ರಿಂದ ನಾನು ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಒಂದು 16-17 ವರ್ಷದ ಸರ್ವಿಸ್ನಲ್ಲಿ ನಾನು ಮೂಲತಃ ಬೆಂಗಳೂರೊಳಗಿದ್ದು, ಆದರೆ ಒಂದು ಸರ್ಕಾರಿ ಕೆಲಸದಲ್ಲಿ ನಾವು ಒಂದು SC/STಗಳಾಗಿ ಬಂದಾಗ ನಮ್ಮನ್ನು ಯಾವ ಥರ ಬೇರೆ ರೆಕಗ್ನೈಸ್ ಮಾಡ್ತಾರೆ ಅನ್ನೋದನ್ನು ಒಂದು ಎಕ್ಸ್ಪೀರಿಯನ್ಸ್ ಆಗಿ, ಆ ನಂತರ ಹುಡುಕಾಟದಲ್ಲಿ ಇದ್ದಾಗ ಒಂದು ಅಸೋಸಿಯೇಷನ್ ನಾವು ಆಬ್ವಿಯಸ್ಲಿ ಚನ್ನಬಸಪ್ಪ ಸಾಹೇಬ್ರ ಅಸೋಸಿಯೇಷನ್, ನಮ್ಮ ಇಂಜಿನಿಯರ್ಸ್ ವೆಲ್ಫೇರ್ ಅಸೋಸಿಯೇಷನಲ್ಲಿ ನಾವು ಆವಾಗಲಿಂದ ಇದ್ದು, ಆದರೆ ಸರ್ಕಾರಿ ಮಟ್ಟದಲ್ಲಿ ಎಲ್ಲ ನೌಕರರು ಸಿಗುವಂತಹ ಒಂದು ಸ್ಥಳ ಹುಡ್ಕೊಂಡು ಹೋದಾಗ ಅಂಬೇಡ್ಕರ್ ಭವನಲ್ಲಿ ನಮ್ಮ ಎಲ್ಲ ಕುಲ ಬಾಂಧವರು ಸಿಕ್ಕಿ, ಶಿವಶಂಕರ್ ಸರ್ ಮತ್ತು ಕೃಷ್ಣಕುಮಾರ್ ಸರ್ ಅಂತ ಅವ್ರು ಹೇಳಿದ್ರು, ನನಗೆ ಕರೆಕ್ಟಾಗಿ ಹೇಳಿದ್ರು ನನಗೆ, ಇದು ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೀರಾ ನೌಕರರ ಸಂಘದಲ್ಲಿ, ನಿಮ್ಮ ಮನೆ ಇದು SC/ST ನೌಕರರ ಸಂಘಕ್ಕೆ ಫಸ್ಟ್ ಬಂದು ಸೇರ್ಕೊಂಡು ಕೆಲಸ ಮಾಡಿ ಅಂತ. ನನಗೆ ಅವರು ಕೊಟ್ಟಿದ್ದ ಇನ್ವಿಟೇಷನ್ ವಾಸ್ ಲೈಕ್ ಒಂದು ಬಿಗ್ ಅವಾರ್ಡ್ ಕೊಟ್ಟಂಗಾಯಿತು. ಅದಾದ ನಂತರ ಇವತ್ತು ಸತ್ಯನಾರಾಯಣ್ ಸರ್ ಅವ್ರ ಬಗ್ಗೆ ನನಗೆ ಹೆಚ್ಚು ಪರಿಚಯ ಇಲ್ಲದೇ ಇದ್ರೂ, ಫಸ್ಟ್ ಆಫ್ ಆಲ್ ಸರ್ನ ನೋಡಿದಾಗ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ ಅನ್ನೋದನ್ನ ಫಸ್ಟ್ ಲೆಟ್ ಮಿ ಡೈಜೆಸ್ಟ್ ದ ಫ್ಯಾಕ್ಟ್. ಬಿಕಾಸ್ ಯಾಕಂದ್ರೆ ಸರ್ಕಾರಿ ನೌಕರಿಗೆ ನಾವು ಸೇರಿದ ತಕ್ಷಣ ದ ಫಸ್ಟ್ ಥಿಂಗ್ ವಿ ನೋ ಇಸ್ ವಿ ಏಜ್ ಫಾಸ್ಟರ್. ಇರೋವಂಥ ಸ್ಟ್ರೆಸ್ಗಳಲ್ಲಿ ವಿ ಏಜ್ ಫಾಸ್ಟರ್, ಬಟ್ ಲುಕ್ಸ್ ಲೈಕ್ ಸರ್ ಹ್ಯಾಸ್ ಟೇಕನ್ ಎವ್ರಿಥಿಂಗ್ ವೆರಿ ಪಾಸಿಟಿವ್ಲಿ. ಆ್ಯಂಡ್ ನಮ್ಮ ಜೀವನದಲ್ಲಿ ಇರೋದು ಒಂದು ಪರ್ಸ್ನಲ್ ಲೈಫ್ ಆ್ಯಂಡ್ ಒನ್ ಕೆರಿಯರ್ ಓರಿಯೆಂಟೆಡ್ ಲೈಫ್. ಎರಡೂ ಕೆರಿಯರ್ ಮತ್ತು ಪರ್ಸ್ನಲ್ ಲೈಫ್ ಬಗ್ಗೆ ಒಬ್ರೊಬ್ರು ಮಾತಾಡಿದಾಗೂ ಸರ್ ಬಗ್ಗೆ ಹೇಳಿರುವಂತಹ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್, ಮತ್ತು ಅವರು ಸಮಾಜದ ಸೇವೆಯಲ್ಲಿ ತಮ್ಮಂತ ಯಾವಾಗ ತೊಡಗಿಸ್ಕೊಂಡು ಇಷ್ಟರ ಮಟ್ಟಿಗೆ ಒಬ್ಬರಿಗೆ ಇನ್ನೊಬ್ರಿಗೆ ನಿಂತಾಗ ಜನ ಐ ಥಿಂಕ್ ದೇ ಸ್ಟಾರ್ಟ್ ಲುಕಿಂಗ್ ಯಂಗರ್, ದೇ ಸ್ಟಾರ್ಟ್ ಲುಕಿಂಗ್ ಫ್ರೆಶರ್. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಂದಿನ ದಿನ ಆದಂತಹ ಒಂದು ದೊಡ್ಡ ಇವೆಂಟ್ ಅಂಬೇಡ್ಕರ್ ಭವನಲ್ಲಿ, ಇವತ್ತಿಗೆ ಒಂದು ಮಹಿಳಾ ನೌಕರರ ಸಂಘದಲ್ಲಿ ನಾವು ಪದಾಧಿಕಾರಿಗಳಾಗಿ ಹೊಸದಾಗಿ ಮೂಡಿ ಬಂದಿರೋಂತಹ ಒಂದು ಸಂಘ ಅದು 2023 ಜುಲೈನಲ್ಲಿ. ಈಗ ನಾವು ನೋಡ್ತಾ ಇದ್ದ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಷ್ಟಿದೆ, ಒಂದು ಖಜಾಂಚಿಯಾಗಿ ಟ್ರೆಜರರ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ಸೊ ಆ ಒಂದು ಇವೆಂಟ್ ಅಷ್ಟು ಮಟ್ಟಿಗೆ ನಡೀತು ಅಂದರೆ ಇಲ್ಲಿ ಇರೋಂತಹ ಪದಾಧಿಕಾರಿಗಳದ್ದು ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಡ್ಯೂಟೀಸ್ ಎಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದು ಇಸ್ ಟು ಆಬ್ವಿಯಸ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸರ್. I wish that you have a very healthy, happy and a smiling life like you have as of now. And ಮತ್ತೆ ನಾನು ಹೇಳಿದಾಗೆ ನಮಗೆ ಜೂನಿಯರ್ಸ್ಗೆ ಅಸೋಸಿಯೇಷನ್ನ ಒಂದು ಗೈಡೆನ್ಸ್ ತುಂಬ ಅವಶ್ಯಕತೆ ಇದೆ. ಅದನ್ನು ಹುಡ್ಕೊಂಡೆ ನಾನು ಶಿವಶಂಕರ್ ಸರ್ ಹತ್ರ ಬಂದಿದ್ದೀನಿ. ಚನ್ನಬಸಪ್ಪ ಸರ್ ನಮಗೆ ಗೈಡ್ಗಳಾಗಿ ಯಾವಾಗಲೂ ನಿಂತಿರ್ತಾರೆ. ಸೊ ಹೀಗೆ
ಇವಾಗ ನಿವೃತ್ತಿ ಆದ್ಮೇಲೆ ಇನ್ನೂ ಹೆಚ್ಚಾಗಿ ಸರ್ ನಮಗೆ ಗೈಡ್ ಮಾಡ್ತಾರೆ ಅಂತ ನಾವು ಆಶಿಸ್ತಾ, ಈ ವೇದಿಕೆ ಮೇಲೆ ನನಗೆ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ಅಧ್ಯಕ್ಷರು ಶಿವಶಂಕರ್ ಸರ್ಗೆ ತುಂಬಾ ಧನ್ಯವಾದಗಳು. ಈ 2 ಮಾತುಗಳನ್ನ ಆಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೂ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಬಗ್ಗೆ ವಿಶೇಷವಾಗಿ ಮಾತನಾಡಿರ್ತಕ್ಕಂತಹ ಶ್ರೀ ಅಶ್ವಿನಿ ಮೇಡಮ್ ರವರಿಗೆ ಧನ್ಯವಾದಗಳು ಸರ್. ಈಗ ನಮ್ಮನ್ನೆಲ್ಲ ಕುರಿತು ML ಸತ್ಯನಾರಾಯಣ ಸರ್ ಅವರು ಮಾತಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕರಿಸ್ತಾ, ನನ್ನ ಇಷ್ಟು ಎತ್ತರ ಇಷ್ಟು ದಪ್ಪ ಮಾಡಿರೋಂಥ ನನ್ನ ತಾಯಿ ತಂದೆಗೆ ನಮಸ್ಕರಿಸ್ತೀನಿ. ಇಲ್ಲಿ ವೇದಿಕೆ ಮೇಲಿರೋಂಥ ನನ್ನ ಎಲ್ಲ ಮಿತ್ರರು ಹಾಗೂ ನನ್ನ ಹಿರಿಯ ಗುರುಗಳಾದ ಚನ್ನಬಸಪ್ಪ ಸಾಯರು, ಅಧ್ಯಕ್ಷರು ಶಿವಶಂಕರ್ ಅವರು, ನನ್ನ ಭಾವರಾದ ಶಿವರಾಜ್ ಅವರು, ಮೇಡಮ್ ಅಶ್ವಿನಿ ಮೇಡಮ್ ಅವರಿಗೆ ವಂದಿಸುತ್ತಾ, ಎಲ್ಲರಿಗೂ ನನ್ನ ಈ ಸಮಾರಂಭಕ್ಕೆ ಆಗಮಿಸಿರತಕ್ಕ ನನ್ನ ಸ್ನೇಹಿತರು, ನನ್ನ ರಿಲೇಷನ್ಸು ಎಲ್ಲರೂ ಬಂದಿದ್ದೀರಿ. ಅವರೆಲ್ರಿಗೂ ಸ್ವಾಗತ ಕೋರ್ತಾ ವಂದನೆಗಳು ಅರ್ಪಿಸ್ತೀನಿ ನಿಮಗೆ. ಇಲ್ಲಿ ಇದಿದೆ ನಿಮಿಷ ಇಲ್ಲ ಅವರು ಗದಗಂತ ಒಬ್ರು ವಿಜಯ್ ಕುಮಾರ್ ಅಂತ ಹೇಳಿ ಅವರು ಫೋನಲ್ಲೇ ಮಾತಾಡ್ಬೇಕಂತ, ಅವ್ರು ನನ್ನ ಬಗ್ಗೆ ಹೇಳ್ಬೇಕಂತ. ಹಾಂ ಹೇಳಿ ವಿಜಯ್ ಕುಮಾರ್ ಸರ್. ನಡೀತಾ ಇದೆ ಮಾತಾಡಿ ಸ್ಪೀಕರ್ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ, ಮಾತಾಡಿ ಸರ್. ಗದಗಿಂದ ಮಾತಾಡ್ತಿದ್ದೆ. ಹಾಂ ಹೇಳಿ. ನಾನು ಗದಗಿನ ಎಕ್ಸಿಕ್ಯೂಟಿವ್ ವಿಜಯ್ ಕುಮಾರ್ ಅಂತ ಸ್ನೇಹಿತರೆ. ನಾನು 35 ವರ್ಷ PWD ಸರ್ವಿಸ್ ಮಾಡಿದೆ ಸರ್. ನನಗೂ ಇನ್ನೊಂದು ವರ್ಷನೇ ಇದೆ. ಬಟ್ ನಾನು 35 ವರ್ಷ PWD ಸರ್ವಿಸ್ನಾಗ ಸಾಕಷ್ಟು ಸ್ನೇಹಿತರು ಮತ್ತು ನನ್ನ ಸಮೀಪಾಠದ ನೋಡಿದೆ. ಆದ್ರೆ ನಾನು ಬಂದು PMJSY KRD ಬಂದು ನಾನು ಭಾರಿ 6 ತಿಂಗಳಾಯ್ತು ಅಷ್ಟೇ, 7 ತಿಂಗಳಾಯ್ತು. ಬಟ್ ಸತ್ಯನಾರಾಯಣ ಅಂತ ವ್ಯಕ್ತಿ ನನಗೆ ಅಪರೂಪ. ಯಾಕಂದ್ರೆ ನಾವು ಸಾಕಷ್ಟು PWD ನಮ್ಮ ಟಿಗಳು ನೋಡಿದೇವಿ, ಸೆಂಟ್ರಲ್ ಆಫೀಸ್ನಾಗ ನೋಡಿದೆವು, ಒಂಥರ ಏನೇನೋ ಇದೇ ಇರ್ತದ ಸೆಂಟ್ರಲ್ ಆಫೀಸ್ ಅಂದ್ರೆ. ಬಟ್ ನಾನು ವಿಚಿತ್ರ ಅನಿಸ್ತೀರಿ, ನಾನು ಬಹಳಷ್ಟು ಸರ್ವಿಸ್ ಮಾಡಿ ಸುಮಾರು ಇಲಾಖೆಗಳಿಗೆ ಮಾಡೀನ್ರಿ. ನಂದು ಹೇಳೋದಾದ್ರೆ ಸುಮಾರು ನಾನು ನ್ಯಾಷನಲ್ ಲೇವಲ್ಲಿ 8 ವರ್ಷ ಮಾಡಿದೆ. ಬಟ್ ಇಲ್ಲಿ ನಾನು ಸತ್ಯನಾರಾಯಣ ಅವ್ರ ನೇಚರ್, ಸತ್ಯನಾರಾಯಣ ಅವ್ರ ನಗು, ನನಗೆ ಸತ್ಯನಾರಾಯಣ ನಾನು ಬೆಂಗಳೂರಿಗೆ ಬರ್ಬೇಕಂದ್ರೆ ನಾನು ಆಫೀಸ್ಗೆ ಹೋಗ್ಬೇಕಂದ್ರೆ ಬಂದು ಸತ್ಯನಾರಾಯಣ ನೋಡಂಗ ಅನಿಸ್ತದ ನನಗೆ. ಯಾಕಂದ್ರೆ ಇವತ್ತು ಅವರು ನಿವೃತ್ತಿ ಆಗ್ತಾರ ಅಂತ ಹೇಳೋದು ಹೋಗೋದಲ್ಲ ಸರ್, ತಪ್ಪು ತಿಳ್ಕೊಬಿಡ್ರಿ. ಎಲ್ಲರೂ ಏನೋ ನಿವೃತ್ತಿ ದಿನ ಈ ರೀತಿ ಮಾತಾಡಬೇಕಂತ ಮಾತಾಡೋ ಮಾತಲ್ಲ. ಅವ್ರ ಮುಖ ನೋಡಿ, ನಾನು ಮುಂದಿನ ಸಲ ಈಗ ನಾನು ಈ ವರ್ಷನೇ ರಿಟೈರ್ಡ್ ಆಗೋದ್ರಿ ಅಂದ್ರೆ ಇಲ್ಲರಿ ಏನು ಜೋಕ್ ಮಾಡ್ತೀರೇನ್ರಿ, ಸಣ್ಣ ಮಗು ಇದ್ದಂಗಿದ್ದೀರಿ ನೀವು, ಇನ್ನೂ ಲಗ್ನ ಆಗೋ ವಯಸ್ಸು ಕಂಡಂಗೆ ಕಾಣ್ತದೆ. ನಕ್ ಬಿಡೋರ್ರಿ ರಿಯಲಿ ಅವ್ರ ಕಣ್ಣುಗಳು, ಅವ್ರ ಮುಖ ರಿಯಲಿ ಅವ್ರಿಗೆ ಏನ್ ನಿಮ್ಗೆ ಸತ್ಯನಾರಾಯಣ ಡೇಟ್ ಆಫ್ ಬರ್ತ್ ಏನಾದ್ರು ತಪ್ಪಾಗಿದೆ ಏನ್ರಿ ಸ್ವಾಮಿ? ಇಲ್ಲ ಕರೆಕ್ಟ್ ಆಗಿದೆ. ಇಲ್ಲ ಕರೆಕ್ಟ್ ಆದ್ರೆ ಇರ್ಲಿ. ನಾನು ಐ ಆಮ್ ವೆರಿ ಎಕ್ಸ್ಪರ್ಟ್. ಇದ್ದೊಂದಾಗಿ ಹೇಳೋದು, ನಾನು PWD ಸಾಕಷ್ಟು ನೋಡ್ಬಿಟ್ಟಿನಿ ಜನ. ಆದ್ರೆ ರಿಯಲಿ ಸತ್ಯನಾರಾಯಣ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ. ನೀವು ಯಾರಿಗೂ ನಾನು ಅನ್ಸಿದ ಮಟ್ಟಿಗೆ ನಿಮ್ಗೆ ಈ ಸುಮಾರು ವಿಷಯಗಳಾದ್ರೂ ನಾನು ಸತ್ಯನಾರಾಯಣ ನೋಡ್ಲಿಲ್ಲ ಅಂದ್ರೆ ನಾನು ನಮ್ಮ CEO ನಮ್ಗ ಚೀಫ್ ಇಂಜಿನಿಯರ್ ಮಲ್ಲಪ್ಪ ಸಾಹೇಬ್ರಿಗೆ ಹೇಳ್ತಿದ್ದೆ, ಸರ ನಾನು ನೋಡಿದ್ದು ನಿಮ್ಮ ಆಫೀಸ್ನಲ್ಲಿ ಸತ್ಯನಾರಾಯಣ ಅಪರಂಜಿ ನೋಡ್ರಿ ಸರ್ ಅಂತಂದ್ರೆ. ಏನ್ರಿ ಏನೋ ಬಹಳ ಹೇಳ್ತಿರಲ್ರಿ? ಏನಿಲ್ಲ ಸರ್, ನಾನು ಯಾವ್ದು ಉದ್ದೇಶ ಇಟ್ಕೊಂಡು ಅಲ್ಲಿ ಆಮೇಲೆ ನನ್ನ ಕೆಲ್ಸದ ಪೂರ್ತಕ್ಕೆ ಹೊಗಳೋದು ಅಲ್ಲಿ, ನನ್ನ ಕೆಲಸ ಆಗ್ಲಿ ಅಂತ ನಿಮ್ಮನ್ನು ಇದು ಮಾಡೋದಲ್ಲಿ ನಾ ಯಾವಾಗೂ ಮಾಡಿಲ್ಲ ಸತ್ಯನಾರಾಯಣ ಅವ್ರೆ. ಬಟ್ ರಿಯಲಿ ನೀವು ನಮ್ಗಾದ್ರೂ ಒಂದು ಕೆಲಸ ನಿಮ್ಗೆ ಆಕ್ಚುಲಿ ಸನ್ಮಾನ ಮಾಡ್ಬೇಕು. ಎಲ್ಲಿಪ್ಪ ಅಂದ್ರೆ ಶಿರಟ್ಟಿ ತಾಲೂಕಿನಲ್ಲಿ 1-2 ಹಳ್ಳಿ ಇವೆ. ಒಂದು ಕೊಂಚಿಗೇರಿ, ಒಂದು ಸೂರ್ಣಿ ಅಂತ, ಅದ್ರ ನಡು ಒಂದು ಬ್ರಿಡ್ಜ್ ವರ್ಸ್ಲಿಪ್ 30 ಲಕ್ಷದ ವರ್ಸ್ಲಿಪ್ ಎಂತ ಬ್ಯೂಟಿಫುಲ್ ಮಾಡಿಸ್ಕೊಟ್ಟಿರಿ ಸತ್ಯನಾರಾಯಣ ಅವ್ರೆ. ನೀವ್ ಒಂದ್ ವೇಳೆ ಆ ವರ್ಸ್ಲಿಪ್ ಮಾಡದೆ ಹೋಗಿದ್ರ ನೋಡಿ, ಇನ್ನು 10 ವರ್ಷ ಆದ್ರೆ ಹಳ್ಳಕ್ ಬ್ರಿಡ್ಜ್ ಬರ್ತಾ ಇರ್ಲಿಲ್ಲ ರೀ ಸತ್ಯನಾರಾಯಣ ಅವ್ರೆ. ಇದು ನಿಜ. ನಾನ್ ನೋಡಿದ್ದೊಂದು ಸುಮಾರು ನಮ್ ಕೆಲ್ಸಗಳು ಏನ್ರಿ ಎಷ್ಟು ಚೆಕ್ ಮಾಡ್ತಿದ್ರಂದ್ರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಈಗ ನೋಡಿ ನಾವು ನಮ್ದು ದುರ್ದೈವ ಇಂತಿಂತ ಒಳ್ಳೆ ಆಫೀಸರನ್ನ ರಿಟೈರ್ ರಿಟೈರ್ ಹಾಕೋಂತ ಹೊಂಟ್ರು. ಮುತ್ತು ರತ್ನ ಇದ್ದಂಗ್ರಿ, ಒಳ್ಳೆ ಮಾಣಿಕ್ಯಗಳೆಲ್ಲ ಹೋಗ್ತಾ ಇವೆ ಅಂದ್ರೆ ನಿಜ ರೀ ಸತ್ಯನಾರಾಯಣ ಸರ. ಯು ಆರ್ ಮೈ ಫ್ಯಾನ್. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಾ ಅದಕ್ಕೆ ಇವತ್ತ ನನಗೆ ಎಲೆಕ್ಷನ್ ಇಲ್ಲಿ ಒಂದ್ ಸ್ವಲ್ಪ ಇದು ಇರೋದ್ರಿಂದ ನಾ ಏನೋ ತಪ್ಸಿ ಆದ್ರೂ ಬರ್ಬೇಕಂತ ಮಾಡಿದ್ದೆ. ಅದಕ್ಕೆ ನಾನು ಏನು ಕೊಡ್ಲಿಲ್ಲ ನಿಮ್ಗೆ, ನಾನು ಏನ್ ಕಳಿಸ್ಬೇಕಂತ ಗೊತ್ತಾಗ್ಲಿಲ್ಲ. ಗದಗಿನ
ಒಂದು ವಿಶೇಷವಾದಂತ ಪುಟ್ಟರಾಜ್ ಗವಾಗಳು ಇರುವಂತ ಒಂದು ನಡೆದಾಡೋ ದೇವರು ಇರುವಂತ ಒಂದು ಕ್ಷೇತ್ರ ಗದಗ. ಆ ಗದಗಿನ ಪುಟ್ಟರಾಜ್ ಗವಾಳ್ಗಳನ್ನೇ ನಿಮ್ಗೆ ಕಳಿಸ್ಕೊಟ್ಟಿನಿ ಪ್ರೆಸೆಂಟೇಶನ್. ಯಾವಾಗ ಪುಟ್ಟರಾಜ್ ಗವಾಗಳು ನಿಮ್ಮ ಹತ್ರ ಬಂದ್ರು ನಿಮ್ಮ ಮನೆಯೊಳಗೆ ಇರ್ತಾರ, ಸದಾ ಶಾಂತಿ ಇರ್ತದೆ ನಿಮ್ಗ. ಪುಟ್ಟರಾಜ್ ಗವಾಗಳನ್ನ ನೆನ್ಕೊಂತ ಇರ್ರಿ ಸರ, ನಿಮ್ಗೆ ಒಳ್ಳೇದ್ ಮಾಡ್ಲಿ ದೇವ್ರು, ನಿಮ್ ಮಕ್ಳಿಗೆ ಒಳ್ಳೇದ್ ಮಾಡ್ಲಿ. ಬಹಳ ಸಂತೋಷ ಅನಿಸ್ತು. ನೀವು ಯಾವುದೇ ಕಾರಣಕ್ಕೂ ನೀವು ನನ್ಗನ್ಸಿ ಮಟ್ಟಿ ನಿಮ್ ಮುಖದಾಗ ನಿಮ್ ಫೋಟೋಗಳೆಲ್ಲ ನೋಡ್ರೆ ರಿಟೈರ್ಡ್ ಆಗೋ ತರ ವಿಚಲಿತ ಇಲ್ಲೇ ಇಲ್ಲ. ನೀವು ಆ ರೀತಿ ವ್ಯಕ್ತಿನೇ ಇಲ್ಲ. ಅದಕ್ಕೆ ದಯವಿಟ್ಟು ಯಾವ್ದು ರಿಟೈರ್ಡ್ ಆಗಿ ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೋ ಮಾಡ್ಬಿಡ್ರಿ. ಆರಾಮ ಬೇರೆಯವರೆಲ್ಲ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ, ಅಲ್ಲಿ ಜಾಯ್ನ್ ಆಗ್ರಿ ಇಲ್ಲಿ ಜಾಯ್ನ್ ಆಗ್ರಿ ಅಂತ ಏನೂ ಮಾಡ್ಬೇಡ್ರಿ. ಸತ್ಯನಾರಾಯಣವ್ರೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನೀವು ಒಳ್ಳೇದಿರ್ತೀರಿ. ನೀವ್ ಎನಿ ಟೈಮು ನಮ್ಮನ್ನು ಕಾಲ್ ಮಾಡಿದ್ರೆ ದಯವಿಟ್ಟು ನಿಮ್ ಕಾಲು, ನಾ ರಿಟೈರ್ಡ್ ಆದ ನಂತರ ಸುಮಾರು ಜನ ನೋಡಿದೆ ರಿಟೈರ್ಡ್ ನಂತರ ಮರ್ತು ಬಿಡ್ತಾರ್ರಿ, ಬೇಕಂತ ಮರಿತಾರ, ಅವರೇ ಏನ್ ಬಿಡ್ರಿ ರಿಟೈರ್ಡ್ ಆಗ್ಯಾರಂತಾರ. ಆದ್ರೆ ನಿಮ್ಮಂತವ್ರಿಗೆ ಯಾರು ಆ ರೀತಿ ಮಾಡಲ್ಲ, ಯಾರು ಮಾಡ್ಲೂಬಾರ್ದು. ಈಗ ನನ್ನ ವಿಷಯ ಹೇಳ್ಬೇಕಾದ್ರೆ 24/7 ನೀವ್ ಯಾವಾಗೇ ಇದ್ರು ನೀವು ಆಫ್ಟರ್ ರಿಟೈರ್ಮೆಂಟ್ ಎಂದಾದ್ರೂ ನೀವು ಫೋನ್ ಮಾಡಿ ಸರ್. ನಿಮ್ ಫೋನಿಗೆ ನಾನು ಬೆಲೆ ಕೊಟ್ಟು ನಿಮ್ ಫೋನಿಗೆ ತೋತೀನಿ. ನೀವ್ ಎನಿ ಟೈಮ್ ಹುಬ್ಬಳ್ಳಿ ಧಾರವಾಡ ಕಡೆ ಬಂದ್ರೆ ನಮ್ ಕಡೆ ಬನ್ನಿ ಸರ್, ನಮ್ ಮನೆಗೆ ಬನ್ನಿ, ನಮ್ ಜೊತೆ ಗೆಟ್ಟಾರಾದ್ರಿ. ಸಂತೋಷ ಸರ್. ನಿಮ್ಗೆ ಮತ್ತೊಮ್ಮೆ ದೇವ್ರು ನಿಮ್ ಚಾಮುಂಡೇಶ್ವರಿ ನಿಮ್ಗೆಲ್ಲಾ ಪರಮಾತ್ಮನೇ ದೇವರೇ ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಮ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ದಯವಿಟ್ಟು ಇವತ್ತ ಬರ್ಲಕ್ಕಾಗಲಿಲ್ಲ, ಕ್ಷಮಾ ಮಾಡ್ರಿ. ನಿಮ್ ಫೋಟೋ ಎಲ್ಲ ನಾನು ಮೊಬೈಲ್ನ ನೋಡಿನಿ. ದಯವಿಟ್ಟು ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. ಸ್ನೇಹಿತರೆ, ಎಲ್ಲರೂ ನನ್ನ ಜೊತೆ ನನಗೆ ಎಲ್ಲರೂ ಹಾರೈಸ್ರಿ, ಒಳ್ಳೆ ಮನುಷ್ಯನಿಗೆ ಒಳ್ಳೆ ಜಾಗ ಸಿಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನನಗೆ ಫೋನ್ ತಗೊಂಡು ನಾನು ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ನಿಮಗೂ ಎಲ್ಲ ಅಲ್ಲಿ ಇದ್ದವರಿಗೆಲ್ಲ ನಾನು ಕೃತಜ್ಞತೆ ಸರ್. ನಮಸ್ಕಾರ ಸರ್. ಎಲ್ಲರಿಗೂ ಶುಭರಾತ್ರಿಗಳು ಸರ್. ಇನ್ನೇನು ನನ್ನ ಬಗ್ಗೆ ನಾನು ಮಾತಾಡಂಗೇನಿಲ್ಲ, ಎಲ್ಲರೂ ಹೇಳಿದ್ದೀರಾ. ಅದೆಷ್ಟು ನಡ್ಕೊಂಡು ಹೋಗಿದ್ದೀನೋ ನಡೀತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಆದಷ್ಟು ನಾನಲ್ಲಿ ಪ್ರಾಮಾಣಿಕತೆ ನಡ್ಸ್ಕೊಂಡು ಹೋಗೋಣ ಅಂತಲೇ ನಾನು ಕಾಯ್ತೀನಿ. ಆಮೇಲೆ ಯಾವುದೇ ಒಂದು ವಿಷಯ ಬಂದರೂ ಇನ್ನೆಷ್ಟು ನಾನು ಹೇಳೋದು ಬೇಕಂದರೆ, ನೆಗೆಟಿವ್ ಯಾವ್ದು ಥಿಂಕ್ ಮಾಡೋಕೆ ಹೋಗ್ಬೇಡಿ, ಹಿಂದಿನ ಮರೆತುಬಿಡಿ, ಮುಂದಕ್ಕೆ ಹೋಗ್ತೀರಿ. ಪಾಸಿಟಿವ್, ನಾಳೆ ನಾನು ಚೆನ್ನಾಗಾಗ್ತೀನಿ ಅಂತ ಹೇಳ್ಕೊಂಡು ಹೋದ್ರೇ ನೀವು ಚೆನ್ನಾಗಾಗೋದು. ಈ ಥರ ಹೇಳ್ಕೊಂಡು ಬಂದಿದ್ದಕ್ಕೆ ಇದು ನಮ್ಮ ತಂದೆ ಹೇಳ್ಕೊಟ್ಟಿರೋದು. ಅವರು 85 ಇಯರ್ಸ್ ಆ್ಯಕ್ಚುಲಿ ರೆಕಾರ್ಡ್ ಪ್ರಕಾರ ಅವ್ರು 88ವರೆಗೆ ಇದ್ರು ಅವರು. ಹಂಗಾಗಿ ಅವ್ರು ಹೇಳೋರು, ಬಿಟ್ಬಿಡು, ನೆಕ್ಸ್ಟ್ ನಾಳೆ ಒಳ್ಳೇದಾಗತ್ತೆ, ನಂಗೆ ನಾಳೆ ಚೆನ್ನಾಗಾಗ್ತೀನಿ, ನಾಳೆ ಒಳ್ಳೇದಾಗತ್ತೆ. ಇದನ್ನು ನೆನೆಸ್ಕೊಂಡು ಹೋಗ್ರಿ, ಎಲ್ಲರೂ ಅಷ್ಟೇ ಹೇಳೋದು. ಹಿಂದಿಂದೆಲ್ಲ ಬಿಟ್ಬಿಡಿ, ಅಂದು ಏನೇ ಇದು ನೆಗೆಟಿವ್ ಥಿಂಕ್ ಮಾಡಬೇಡಿ. ಯಾರ ಮನುಷ್ಯ ಬಗ್ಗೆ ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಬೈತಿದ್ರೆ ಅವ್ರಿಗೇನಾಗಲ್ಲ, ನಮಗೆ ಇದಾಗತ್ತೆ, ಏನೋ BP ಶುಗರ್ಗಳು ಬರೋದು ನಮಗೋಸ್ಕರ. ಹಂಗಾಗಿ ಯಾರ ಬಗ್ಗೆನೂ ಮಾತಾಡೋಕೆ ಹೋಗ್ಬೇಡಿ, ಯಾರ ಬಗ್ಗೆ ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡಿ. ಮಾತಾಡಿದ್ರೆ ನಮ್ಗೆ BP ಕಾಯಿಲೆ ಬರುತ್ತೆ. ಹಂಗಾಗಿ ನಾಳೆ ಚೆನ್ನಾಗಾಗತ್ತೆ ಅನ್ನೋದು ನನ್ನ ಏನು ಹೇಳ್ಬೇಕಂತ ಇದ್ದೀನಿ ಅಂದರೆ, ಪಾಸಿಟಿವ್ ಥಿಂಕ್ ಮಾಡಿ, ನಾಳೆ ನಾನು ಚೆನ್ನಾಗಾಗ್ತೀನಿ ಅಂದ್ಕೊಂಡು ಹೋದರೆ ನೀವೆಲ್ಲರೂ ಚೆನ್ನಾಗಾಗ್ತೀರಾ. ಈ ಥರ ಹೇಳಿ ನನಗೆ ಇಲ್ಲಿವರೆಗೂ ಬಂದು ನಮಗೆಲ್ಲ ಸಹಕಾರ ಮಾಡಿ ನನ್ನ ಜೊತೆಯಲ್ಲಿ ಇದ್ದು ಇಷ್ಟ ತನಕ ಟೈಮ್ ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸುತ್ತಾ ವಂದನೆಗಳು ನಮಸ್ತೆ. ಶ್ರೀ ML ಸತ್ಯನಾರಾಯಣ ಸರ್ ಅವರವರು ನಮ್ಮನ್ನೆಲ್ಲ ಕುರಿತು ಮತ್ತು ತಾವುಗಳೆಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಸೊ ತಮಗೆ ಧನ್ಯವಾದಗಳು ಸರ್. ಈಗ ಅಂತಿಮ ಘಟ್ಟ ಅಧ್ಯಕ್ಷರ ನುಡಿ ಶ್ರೀ D ಶಿವಶಂಕರ್ ಸರ್ ಅವರು. ಆದ್ಮೇಲೆ ಸುಮಾರು ಹೊತ್ತಿಂದ ಕಾರ್ಯಕ್ರಮ ನಡೀತಿದೆ, ತಾಳ್ಮೆಯಿಂದ ತಾವೆಲ್ಲ ಕುಳಿತಿದ್ದೀರಿ ಅಂದರೆ ಕುಳ್ಳಿಸ್ಕೊಂಡಿದ್ದಾರೆ ಸತ್ಯನಾರಾಯಣ ಸರ್. ಅವರು ಒಳ್ಳೆತನ ನಿಮ್ಮನ್ನು ಎದ್ದೋಗ್ದಂಗೆ ಮಾಡ್ತಿದೆ. ಅದು ಆ ಒಳ್ಳೆತನ ನಾವು ಕಲ್ತ್ಕೊಂಡ್ರೆ ನಾವು ಸ್ವಲ್ಪ ಒಳ್ಳೆ ಮನುಷ್ಯ ಆಗ್ತೀವಿ ಅನ್ನೋಂಥ ನಂಬಿಕೆ. ಇವತ್ತು ಆಶ್ಚರ್ಯ ಆಗುತ್ತೆ, ಇಲಾಖೆಗಳಲ್ಲಿ ರಿಟೈರ್ಡ್ ಆದಾಗ ಆಯಾ ಇಲಾಖೆಯಲ್ಲಿ ಸನ್ಮಾನ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಅದ್ರ ಒಂದು ಸಂಘ ಸಂಸ್ಥೆ ಇಲ್ಲಿ ಸನ್ಮಾನ ಮಾಡ್ತಿದೆ ಅಂದರೆ ಕೆಲವ್ರಿಗೆ ಆಶ್ಚರ್ಯನೂ ಕೂಡ ಇರುತ್ತೆ. ಇಲ್ಲಿ ಟೈಮ್ ಆಗೋಗ್ಬಿಟ್ಟಿದೆ. ಈ ರಾಜ್ಯದಲ್ಲಿ SC ST ನೌಕರದ್ದು ಒಂದು ಚಳವಳಿ ಕಟ್ಟಬೇಕು ಅಂತೇಳಿ ಕಳೆದ 20 ವರ್ಷದ ಹಿಂದೆ ಸಂಸ್ಥಾಪಕರಾಗಿ ಇಲ್ಲಿ ಮಾಯಣ್ಣವ್ರು ಇದ್ದಾರೆ, ವೆಂಕಟೇಶ್ ಮೂರ್ತಿಯವರು ಇದ್ದಾರೆ. 20 ವರ್ಷದಿಂದ ಎಷ್ಟೇ ಜನ ಕಾಲು ಎಳೆದ್ರು, ಕಲ್ಲು ಹೊಡೆದ್ರು, ಏನಂದ್ರು ಕೂಡ ಬರೀ ಪಾಸಿಟಿವ್ ಥಾಟಲ್ಲಿ ಹೋಗ್ತಾ ಒಂದು ಸಂಘಟನೆ ಸದೃಢವಾಗಿ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಸತ್ಯನಾರಾಯಣ ಸರ್ ವಹಿಸಿದ್ದಾರೆ ಅಂತಂದರೆ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗುತ್ತೆ. ಮತ್ತು ಇವತ್ತು ಅವ್ರಿಗೆ ಅಭಿನಂದನೆ ಅಂದ್ಕೊಂಡಿಲ್ಲ, ನಮಗೆಲ್ಲರಿಗೂ ನಾವೇ ಮಾಡ್ಕೊಳ್ತಿರೋ ಅಭಿನಂದನೆ ಅಂತ ಹೇಳ್ತೀವಿ. ಯಾಕೆಂದರೆ ಮನುಷ್ಯ ಒಳ್ಳೆಯೂ ಅನ್ಸ್ಕೋಬೇಕಾದ್ರೆ ಕೈ ಬಾಯಿ ಕಚ್ಚೆ ಸ್ವಚ್ಛವಾಗಿರ್ಬೇಕು.
ಆ ಕೈ ಬಾಯಿ ಕಚ್ಚೆ ಸ್ವಚ್ಛವಾಗಿದ್ದರೆ ಅವನು ನಿರ್ಗಮಿಸಿದ್ರೂ ಕೂಡ ಅವನಿಗೆ ಬದುಕಿರ್ತದೆ. ಅಂದರೆ ಸತ್ರು ಕೂಡ ಬದುಕಬೇಕಾದ್ರೆ ಕೆಲವು ನಡೆನುಡಿಗಳು ಬೇಕಾಗ್ತವೆ. ಶಿವರಾಜ್ ಸರ್ ಹೇಳ್ತಾ ಇದ್ರು ಸಂಸ್ಕಾರ. ನನಗೂ ಅದೃಷ್ಟ, ಈ ಸಂಘಟನೆ ಕಟ್ಟಿದ್ರಿಂದ ಸರ್ ತಂದೆ ತಾಯಿನೆಲ್ಲ ಭೇಟಿ ಮಾಡಿ ಆಶೀರ್ವಾದ ಪಡೆಯೋ ಯೋಗ ಇತ್ತು ನಮಗೆ. ಆ ತಳಿ ಇದು. ಇವತ್ತು ಹಂಗೆ ನೋಡಿದ್ರೆ ಅವ್ರು ಏನೇನೋ ಆಗ್ಬೋದಿತ್ತು, ಯಾರೇನು ನೊಂದೋರು ಕಂಡ್ರು ಕೂಡ ಸ್ಪಂದಿಸೋದಿದೆಯಲ್ಲ. ಸತ್ಯನಾರಾಯಣ ಅವರು ಸುಮ್ಮನೆ ಗಂಡಸಾದ್ರು ತಾಯ್ತನ, ತಾಯಿ ಕರಳು ಅವ್ರಿಗೆ, ಯಾರು ಏನು ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ. ಹೌದಾ, ಓಕೆ ಓಕೆ, ಆ ದೊಡ್ಡತನವನ್ನ ಬೆಳೆಸ್ಕೋಬೇಕಾಗಿದೆ. ಯಾಕಿವತ್ತು ಈ ಕಾರ್ಯಕ್ರಮ ಮಾಡಿದ್ದು ಅಂದರೆ ಎಲ್ಲರಲ್ಲೂ ಕೂಡ ನಾನತ್ವ ಬೆಳೆದ್ಬಿಟ್ಟಿದೆ. ನಾವತ್ವ ಬೆಳಿಬೇಕು, ಈಗೋ ಇರಬಾರ್ದು, ವಿ ಕಲ್ಚರ್ ಬೇಕು ಅನ್ನೋರು ಬೆರಳೆಣಿಕೆ ಜನ. ಇವತ್ತು ಸಮಾಜಕ್ಕೆ ಬೇಕಾಗಿರೋದು ನಾನತ್ವ ಅಲ್ಲ, ನಾವತ್ವ ಬರಬೇಕಾಗಿದೆ. ಆ ನಾವತ್ವದ ವ್ಯಕ್ತಿಗಳಲ್ಲಿ ಸತ್ಯನಾರಾಯಣ ಸರ್ ಅಂತವರು, ಅವರೆಲ್ಲರಿಗೂ ಆದರ್ಶ ಆಗಲಿ, ನಾವು ಕೂಡ ನಾವತ್ವವನ್ನು ಕಳಿಸ್ಕೊಳ್ಳೋಣ ಅಂತೇಳಿ ನಮ್ಮ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಅವರ ಸಂಘಟನೆ, ನಾವು ಕೂಡ ಇತ್ತೀಚೆಗೆ ಒಂದೊಂದು ವರ್ಷದಿಂದ ರಿಟೈರ್ಡ್ ಆದವರು, ಏನೋ ಒಂದು ದನಿ ಇಲ್ಲದೆ ದನಿ ಆಗಬೇಕು, ಏನೋ ಒಂದು ಬಾಬಾ ಸಾಹೇಬ್ರು ಫಲವಾಗಿ, ಬಾಬಾ ಸಾಹೇಬ್ರು ಇಲ್ಲದೆ ಇದ್ರೆ ನಾವಿಲ್ಲಿ ಕೂತ್ಕೋತಿದ್ದೀವ ಅಂತ ಯಾರಾದರೂ ಪ್ರಶ್ನೆ ಹಾಕೊಂಡ್ರೆ ಆ ಒಂದೇನಾದ್ರು ಕಣ್ಣು ಮುಚ್ಕೊಂಡು ಜ್ಞಾನದ ಥರ, ಅಂಬೇಡ್ಕರ್ ಇಲ್ಲದ ಭಾರತ, ಅಂಬೇಡ್ಕರ್ ಇಲ್ಲದ ಭಾರತದಲ್ಲಿ ನಾವು ಹೆಂಗಿರ್ತಿದ್ದೋ ಅಂತ ಕಣ್ಣು ಮುಚ್ಕೊಂಡ್ರೆ ಡಾಕ್ಟರ್ ಆಗಿರ್ತಿದ್ವಾ, ಇಂಜಿನಿಯರ್ ಆಗ್ತಿದ್ವಾ, ಆಫೀಸರ್ ಆಗ್ತಿದ್ವಾ, ದೊಡ್ಡ ಕಾಂಟ್ರಾಕ್ಟರ್ ಆಗ್ತಿದ್ವಾ, ಕಾರಲ್ಲಿ ಬರ್ತಿದ್ವಾ, ಬಂಗ್ಲೆಯಲ್ಲಿ ಬರ್ತಿದ್ವಾ ಅಂದ್ರೆ ಒಂದು ಕನಸು ಬೀಳಲ್ಲ. ಬಾಬಾ ಸಾಹೇಬರು ಇಲ್ಲದ ಭಾರತದಲ್ಲಿ ನಮ್ಮ ಸ್ಥಾನ ಹೆಂಗಿತ್ತು ಅಂದರೆ ಬೆತ್ತಲೆ ಆಗಿತ್ತು ಅಂತಲೇ ಬೀಳುತ್ತೆ. ಅಂಥ ಒಂದು ಬಾಬಾ ಸಾಹೇಬರ ಅನುಗ್ರಹದಿಂದ ನಾವು ನೀವು ಎಲ್ಲ ಬೆಳೆದಿದ್ದೀವಿ. ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತಾರೆ, ಸರ್ ಏನೋ ಮಾಡ್ತಾ ಇದ್ದೀವಿ ಸರ್, ಆದರೆ ಈಗ ರಿಟೈರ್ಡು ಆಗೋಗ್ಬಿಡ್ತೀವಿ, ಮುಂದಿನ ಪೀಳಿಗೆಗೆ ಏನಾದ್ರು ಒಂದು ಅಸೆಟ್ ಮಾಡಬೇಕಲ್ಲ ಅಂತ ಇರ್ತಾರೆ ನಮಗೆ. ಆ ಥರ ಒಂದು ಆದರ್ಶದ ವ್ಯಕ್ತಿ ಜೊತೆ ನಾವೆಲ್ಲ ದಿನಗಳನ್ನು ಕಳೆದಿದ್ದೀವಿ ಅಂತಲ್ಲ, ಕಳೀತಾ ಇರೋದು, ಕಳೆಯೋದು ಒಂದು ಯೋಗ ಅಂತ ಅಂದ್ಕೊಂಡು ಇದು ಬಾಬಾ ಸಾಹೇಬ್ರ ಆಶೀರ್ವಾದ, ಭಗವಾನ್ ಬುದ್ಧರ ಆಶೀರ್ವಾದ ಅಂತ ಹೇಳ್ತಾ, ನಾಳೆ ನಿಜವಾಗೂ ನೊಂದೋರ್ ದಿನಗಳಾಗಬೇಕು, ನಾಳೆ ಶೋಷಣೆ ಮಾಡೋರ ದಿನಗಳಾಗಬಾರ್ದು ಅನ್ನೋದು ನಮ್ಮ ಸಮನ್ವಯ ಸಮಿತಿ ಉದ್ದೇಶ. ಈ ಕಾರಣಕ್ಕಾಗಿ ಹುಟ್ಟಿರುವಂಥದ್ದು ಈ ಸಂಘಟನೆ. ಅಂದರೆ ಮನುಷ್ಯನ ಪ್ರೀತಿಸುವಂಥ ವ್ಯವಸ್ಥೆ ನಿರ್ಮಾಣ ಮಾಡುವಂಥದ್ದು ಈ ಸಂಘಟನೆ. ಈ ಸಂಘಟನೆಯಲ್ಲೂ ಕೂಡ ಮನುಷ್ಯನ ಪ್ರೀತಿಸುವಂಥವ್ರ ಗುಂಪಿದೆ. ಆ ಗುಂಪಿನ ಮುಖಂಡರು ಸತ್ಯನಾರಾಯಣ ಸರ್ ಅಂತ ಹೇಳ್ತಾ, ಅವರು ಸೇವೆಗೆ ನಿವೃತ್ತಿ ಆಗಲೇಬೇಕದು. ಈಗ ಸರ್ಕಾರಿ ನೌಕರಾಗಿ ನಿವೃತ್ತಿಯಾಗಿರ್ತೀವಿ, ಆದರೆ ಸಮಾಜದ ನಾಗರಿಕರಾಗಿ ನಿವೃತ್ತಿ ಆಗೋದು ಅದು ಯಾವಾಗ ಅಂದರೆ ಲಾಸ್ಟ್. ಅದನ್ನು ಏನೋ ಮೇಲಿಂದ ಬರ್ತದೆ ಅನ್ನೋಕ್ಕಾಗಲ್ಲ, ಯಾಕೆ ನಾನು ಆಸ್ತಿಕ ಅಲ್ಲ. ನಾವು ನೆಗೆದು ಬಿದ್ದಾಗಲೇ ಅದರ ಅಂತಿಮ ಆಗುವಂಥದ್ದು. ನಾವು ನಾಗರಿಕರ ಹುದ್ದೆ ಇವತ್ತಿಂದ ಸ್ಟಾರ್ಟ್ ಅವ್ರಿಗೆ ಇದ್ರೂ ಹಿಂದೆ ಈಗ ಪೂರ್ಣ ಪ್ರಮಾಣದ ನಾಗರಿಕರು. ಒಂದು ಈ ಸರ್ಕಾರಿ ನೌಕರಿ ಒಳಗಡೆ ಒಂದು ಬೇಲಿ ಇರ್ತದೆ, ಒಂದು ಜೋರಾಗಿ ಮಾತಾಡಿದ್ರು ಒಂದು ಪ್ರಾಬ್ಲಮ್ಮು, ಮೆತ್ತಗೆ ಮಾತಾಡಿದ್ರು ಪ್ರಾಬ್ಲಮ್ಮು, ಜೋರಾಗಿ ಕೆಮ್ಮಿದ್ರೂ ಪ್ರಾಬ್ಲಮ್ಮು, ಜಾಸ್ತಿ ಜನರ ಜೊತೆ ಮಾತಾಡಿದ್ರು ಪ್ರಾಬ್ಲಮ್ಮು. ಆದರೆ ಇವೆಲ್ಲ ಜಂಜಾಟಗಳ ಮಧ್ಯೆ ಸಮಾಜಮುಖಿಯಾಗಿ ಚಿಂತೆ ಮಾಡಿಕೊಂಡಿದ್ದಂಥ ಜನಮುಖಿ ವ್ಯಕ್ತಿತ್ವದ ಸತ್ಯನಾರಾಯಣ ಸರ್ ಅವರು ಸರ್ಕಾರಿ ನೌಕರಿಗೆ ಅಷ್ಟೇ ನಿವೃತ್ತಿಯಾಗಿರುವಂಥದ್ದು, ಸಮಾಜ ಕಾರ್ಯಗಳಲ್ಲಿ ಪೂರ್ಣರಾಗ್ತಾರೆ ಅಂತ ಹೇಳ್ತಾ, ಅವ್ರ ಕುಟುಂಬದ ಬಗ್ಗೆ ಮಾತಾಡಂಗಿಲ್ಲ, ಅದು ಆದರ್ಶ ಕುಟುಂಬ ರೇನದು. ಬುದ್ಧರು ಹೇಳ್ತಾರೆ, ಒಳ್ಳೆ ಗಂಡ ಸಿಗೋದು, ಒಬ್ಬ ಒಳ್ಳೆ ಗಂಡ ಇರ್ತಾನಂತೆ, ಕೆಟ್ಟ ಹೆಂಡತಿ ಇರ್ತಾರೆ, ಒಳ್ಳೆ ಹೆಂಡತಿ ಇರ್ತಾಳಂತೆ, ಕೆಟ್ಟ ಗಂಡ ಇರ್ತಾನಂತೆ, ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಅಪರೂಪ ಅಂತೆ. ಅದೇ ಥರ ಒಳ್ಳೆ ಮಕ್ಕಳು ಸಿಗೋದು ಕೂಡ ಅಪರೂಪ ಅಂತೆ. ಅದೇ ಥರ ಒಳ್ಳೆ ಸೊಸೆದಿರಿ ಸಿಗೋದು ಅಪರೂಪ ಅಂತೆ. ಅದೇ ಥರ ಒಳ್ಳೆ ಬಂಧುಗಳು ಸಿಗೋದು ಕೂಡ ಅಪರೂಪ ಅಂತೆ. ನೋಡಿ, ಇವೆಲ್ಲ ಸಿಗಬೇಕಾದ್ರೆ ಅದೊಂಥರ ಸಮಾಧಿ, ಎನ್ಲೈಟೆಂಡು. ನಮಗೆ ಗೊತ್ತಿಲ್ಲದೇನೆ ನಾವು ಬುದ್ಧರಾದಾಗ ಮಾತ್ರನೇ ಆ ಸಮೃದ್ಧಿ ನಮ್ಮ ಹತ್ರ ಇರ್ತದೆ. ಯಾರು ಪಾಸಿಟಿವ್ ಥಾಟಲ್ಲಿ ಈ ಬುದ್ಧ ಆಗ್ತೀವಿ, ಎಲ್ಲ ನೆಮ್ಮದಿಗಳು ನಮ್ಮ ಹತ್ರ ಇರ್ತವೆ. ನೋವನ್ನು ಕೂಡ ಧನಾತ್ಮಕವಾಗಿ ಪರಿಗಣಿಸೋ ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವದ ಕುಟುಂಬ ಅದು, ಆದರ್ಶದ ಕುಟುಂಬ ಅಂತ ಹೇಳ್ತಾ, ಅವ್ರ ಮಕ್ಕಳು ಕೂಡ ಸತ್ಯ ಸರ್ ಥರನೇ ಇದ್ದಾರೆ. ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಅವರಿಂದ ಮತ್ತಷ್ಟು ಒಳ್ಳೆ ಕೆಲಸಗಳಾಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನೋ ಒಂದು ವಾರದಿಂದ ನಾವು ಪ್ಲ್ಯಾನ್ ಮಾಡಿದ್ವಿ. ಇನ್ನೂ ಜೋರಾಗಿ ಮಾಡಬೇಕಿತ್ತು ಲೆಕ್ಕ. ನೆಕ್ಸ್ಟ್ ಮಂತ್ ಅಂಬೇಡ್ಕರ್ ಜಯಂತಿ ಇದೆ, ಅವತ್ತು ಮಾಡಬೇಕು ಅಂತ ಅನ್ನುವಾಗಿಲ್ಲ, ಇಲ್ಲ 30th ಮಾಡೋಣ ಅಂದ್ಕೊಂಡು ಇವತ್ತು ಪ್ಲಾನ್ ಮಾಡಿದ್ವಿ. ಈ ಕಾರ್ಯಕ್ರಮ ನಿಜವಾಗೂ ಸ್ಮರಣೀಯ ಕಾರ್ಯಕ್ರಮ. ಯಾರಿಗೇನು ಅನ್ನಿಸ್ತೋ, ನನಗಂತೂ ವೈಯಕ್ತಿಕವಾಗಿ ಅನ್ನಿಸ್ತು. ಈ ಸಂಘ ಕಟ್ಟಿದ್ದೊಂದು ಸಾರ್ಥಕ ಆಯಿತು. ನಾವು ಇಲ್ಲ ಅಂದರೂ ಕೂಡ ಇರ್ತೀವಿ ಅನ್ನೋ ಆಸೆ ಬಂತು.
ನಾವು ಭೌತಿಕವಾಗಿಲ್ಲ ಅಂದರೂ ಕೂಡ ಬೌದ್ಧಿಕವಾಗಿ ಇರ್ತೀವಿ ಅನ್ನೋ ಆಸೆ ಯಾವಾಗ ಬರ್ತದೆ ಅಂದರೆ ಈ ಥರ ಬೌದ್ಧಿಕ ಶ್ರೀಮಂತ ಶುದ್ಧ ಮನಸ್ಸಿನ ಬುದ್ಧ ವ್ಯಕ್ತಿತ್ವದ ಈ ವ್ಯಕ್ತಿಗಳ ಜೊತೆ ಇದ್ದಾಗ ಅಂತೇಳಿ ನಾ ಭಾವಿಸ್ತಾ ಅವ್ರಿಗೆ ಒಳ್ಳೇದಾಗಲಿ. ಭಗವಾನ್ ಬುದ್ಧರ ಆಶೀರ್ವಾದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮದೇರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಈಗ ನಮಗೂ ಅಪ್ಪ ಅಮ್ಮದೇರ ಆಶೀರ್ವಾದ ಇರೋದಕ್ಕೆ ಹಿಂಗಿರುವಂಥದ್ದು. ಅವರೆಲ್ಲರೂ ಕೂಡ ವಿನಮ್ರವಾಗಿ ಸ್ಮರಿಸ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಅಧ್ಯಕ್ಷರ ನುಡಿಗಳೊಂದಿಗೆ ಸತ್ಯನಾರಾಯಣ ಸರ್ ಅವರ ಬಗ್ಗೆ ಮಾತನಾಡಿದಂತಹ ಶ್ರೀ ಡಿ ಶಿವಶಂಕರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಿವರಾಜ್ ಸರ್ ಅವರಿಗೆ ಹಾರ ಹಾಕೋದ್ರ ಮೂಲಕ ಗೌರವ ಸಲ್ಲಿಸಬೇಕು ಅಂದ್ಬಿಟ್ಟು ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಸಮನ್ವಯ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಪ್ರಸಾದ್ ಸರ್ ಅವರಿಂದ. ಎಲ್ರಿಗೂ ನಮಸ್ಕಾರ. ಕೇಂದ್ರ ಬಿಂದು ಸ್ಥಾನದಲ್ಲಿ ಇರತಕ್ಕಂಥ ನಿವೃತ್ತಿ ಹೊಂದುತ್ತಿರತಕ್ಕಂಥ ಶ್ರೀಯುತ ಸತ್ಯನಾರಾಯಣ ಸರ್ ಅವರಿಗೆ ಇವತ್ತೊಂದು ಸರ್ಕಾರಿ ನೌಕರಿಂದ ಬಿಲ್ಗುಡುಗೆ ಸಮಾರಂಭ. ಈ ಸಮಾರಂಭಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೀರಾ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸರ್ ಅಪರ ಕೃಷಿ ನಿರ್ದೇಶಕ ನಿವೃತ್ತ ಕೃಷಿ ಇಲಾಖೆ, ಚನ್ನಬಸಪ್ಪನವರು ಕಾರ್ಯದರ್ಶಿ ಅವರಿಗೆ ಕೃಷಿ ಇಲಾಖೆ ನಿವೃತ್ತಿ ಹೊಂದಿರೋರು, ಹಾಗೆ ಅಶ್ವಿನಿ ಅವರು AWE ರಾಜ್ಯ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿಯವರು, ಹಾಗೆ ಈ ಕರ್ನಾಟಕ ಸರ್ಕಾರಿ SC/ST ನೌಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಶಿವಶಂಕರ್ ಸರ್ ಅವರಿಗೆ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧು ಮಿತ್ರಗಳಿಗೆ ಈ ಕಾರ್ಯಕ್ರಮವನ್ನು ಯಾವುದೇ ಥರ ಅಡಚಣೆಗಳು ಇಲ್ಲದೆ ಸುಲಲಿತವಾಗಿ ನಡೆಸಿಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ಧನ್ಯವಾದಗಳು. ಜೈ ಭೀಮ್.